ನಮಸ್ತೆ ಎಲ್ಲರಿಗೂ ರಚನಾ ಸ್ಟಾರ್ ಅವ್ರಿಗೆ ಆತ್ಮೀಯವಾದ ಸ್ವಾಗತ. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳ್ತಾ ಇದ್ದೀರಾ, ತುಂಬ ಹೃದಯದ ಧನ್ಯವಾದಗಳು ನಿಮ್ಮ ಸಪೋರ್ಟಿಗೆ. ನೀವೆಲ್ಲರೂ ನನ್ನ ಚಾನಲ್ಗೆ ಕೊಡ್ತಾ ಇರೋ ಪ್ರೀತಿ ಪ್ರೋತ್ಸಾಹನಿಗೆ ನಾನು ಚಿರಋಣಿ. ಧನ್ಯವಾದಗಳು ನಿಮ್ಮೆಲ್ಲರಿಗೂ ಆ್ಯಂಡ್ ಹ್ಯೂಜ್ ಗ್ರ್ಯಾಟಿಟ್ಯೂಡ್ ನಿಮಗೆಲ್ಲ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಪಕ್ಕದಲ್ಲಿರೋ ನೋಟಿಫಿಕೇಷನ್ ಬೆಲ್ನ ಕೂಡ ಪ್ರೆಸ್ ಮಾಡಿ, ಸೊ ದಟ್ ನಾನು ಪ್ರತಿ ಸತಿ ವೀಡಿಯೋಸ್ನ ಅಪ್ಲೋಡ್ ಮಾಡಿದಾಗ ನೀವು ಯಾವುದೇ ಕಾರಣಕ್ಕೂ ವೀಡಿಯೋಸ್ನ ಮಿಸ್ ಮಾಡ್ಕೊಳ್ಳೋದಿಲ್ಲ. ಸೊ ಇವತ್ತಿನ ರೀಡಿಂಗಿನ ವಿಷಯ ಏನಿರುತ್ತೆ ಅಂದರೆ, ಮೇ ತಿಂಗಳು ಯಾರೆಲ್ಲ ಈ ಒಂದು ರೀಡಿಂಗ್ ನೋಡ್ತಾ ಇದ್ದೀರೋ, ಮೇ ತಿಂಗಳು ನಿಮ್ಮ ಬ್ಲೆಸ್ಸಿಂಗ್ಸ್ ಏನಿರುತ್ತೆ ಅನ್ನೋದು. ಸೊ ಕೆರಿಯರ್ ಆಗಿರ್ಬೋದು, ನಿಮ್ಮ ಪರ್ಸ್ನಲ್ ಇದಾಗಿರ್ಬೋದು, ಹಾಗೂ ಫ್ಯೂಚರ್ ಆಗಿರ್ಬೋದು. ಸೊ ಈ ಒಂದು ರೀಡಿಂಗ್ ಅದರ ಮೇಲೆ, ನಿಮ್ಮ ಬ್ಲೆಸ್ಸಿಂಗ್ಸ್ ಮೇಲೆ ಆಧಾರಿತವಾಗಿರುತ್ತೆ. ಸೊ ಇದು ಜನರಲ್ ರೀಡಿಂಗ್ಸ್ ಆಗಿರೋದ್ರಿಂದ ದಯವಿಟ್ಟು ಏನು ಅನ್ವಯಿಸುತ್ತೋ ಅದನ್ನು ತಗೊಳ್ಳಿ, ಏನು ಬಾಕಿದನ್ನು ಬಿಟ್ಬಿಡಿ ಅಂತ ಹೇಳ್ತಾ ನಾನು 3 ಪೈಲ್ಸ್ನ ಪರಿಚಯ ಮಾಡಿಸ್ತೀನಿ. ಸೊ ಮೊದಲನೇ ಪೈಲು ಅಮೆಥಿಸ್ಟ್ ಸ್ಟೋನ್, ಎರಡನೇ ಪೈಲು ಬ್ಲೂ ಕ್ರಿಸ್ಟಲ್ ರಿಂಗ್, ಹಾಗೂ ಮೂರನೇ ಪೈಲು ಗ್ರೀನ್ ಅವೆಂಚುರಿನ್. ಸೊ ನಿಮ್ಮ ವೀಡಿಯೋಸ್ನ ಪಾಸ್ ಮಾಡಿ, ಮೆಡಿಟೇಟ್ ಮಾಡಿ ಆ್ಯಂಡ್ ದೆನ್ ನಿಮ್ಮ ಪೈಲ್ನ ಚಾಯ್ಸ್ ಮಾಡ್ಕೊಳ್ಳಿ. ಆ್ಯಂಡ್ ಫಸ್ಟ್ ನಾದನ ಕೇಳೋಣ, ಮತ್ತು ನಮ್ಮ ರೀಡಿಂಗ್ನ ಶುರು ಮಾಡೋಣ. ತುಂಬ ಜನ ನಿಮ್ಮನ್ನು ಮೋಸ ಮಾಡೋಕ್ಕೆ ಬರಬಹುದು, ಅಥವಾ ಮೋಸ ಮಾಡ್ತಾ ಇದ್ರು ನಿಮಗೆ ಗೊತ್ತಾಗ್ದಲೇ ಇರ್ಬೋದು. ಕೆಲವೊಂದು ಸೂಚನೆಗಳನ್ನು ದೇವರು ಕೊಡ್ತಾ ಇದ್ದಾರಂತೆ. ಸೊ ಆ ಸೂಚನೆಗಳನ್ನು ತಗೊಳ್ಳಿ, ಅಥವಾ ಅದು ನಿಮ್ಮ ಮನಸ್ಸಿನ ಮಾತೇ ಸೂಚನೆ ಥರ ಬರ್ತಾ ಇರ್ಬೋದು. ದಯವಿಟ್ಟು ತಗೊಳ್ಳಿ, ಯಾಕಂದರೆ ಇತ್ತೀಚೆಗೆ ಫ್ರಾಡ್ಗಳು ತುಂಬ ಆಗ್ತಾ ಇದೆ. ಆ್ಯಂಡ್ ಈವನ್ ನನಗೂ ಸಹ ಅದರ ಪರಿಚಯ ಆಯಿತು. ಸೊ ರೀಡಿಂಗ್ ತೊಗೊಳಕ್ಕೆ ಅಂತ ಅವರು ಒಂದು ಪ್ರಶ್ನೆಗೆ, ಆ್ಯಂಡ್ ಅದರಲ್ಲೂ ಕಮ್ಮಿ ಮಾಡಿಸ್ಕೊಂಡ್ರು. ಆಲ್ರೆಡಿ ನಂದು ಒಂದು ಪ್ರಶ್ನೆಗೆ ಕಮ್ಮಿನೇ ಇದೆ, ಆ್ಯಂಡ್ ಅದರಲ್ಲೂ ಸಹ ಅವ್ರು ಕಮ್ಮಿ ಮಾಡಿಸ್ಕೊಂಡ್ರು. ಆ್ಯಂಡ್ ಫಸ್ಟ್ ಟೈಮ್ ಅವ್ರು ಪೇ ಮಾಡಿದ್ದನ್ನೇ ಪದೇ ನನಗೆ ಕಳಿಸಿ, ಫೇಕಾಗಿ ಕಳಿಸಿ ರೀಡಿಂಗ್ಸ್ನ ತೊಗೊಳಕ್ಕೆ ಟ್ರೈ ಮಾಡಿದ್ರು. ಒಂದು ಸತಿ ಅವರು ಮೋಸ ಮಾಡಿದ್ರು. ಆದರೆ ನನ್ನ ಇಂಟ್ಯೂಷನ್ ನನಗೆ ಹೇಳ್ತಿತ್ತು, ಯಾಕೆ ಇವರು ಪದೇ ತೊಗೊಳ್ತಾ ಇದ್ದಾರೆ, ಆ್ಯಂಡ್ ಒಂದು ರೀಡಿಂಗೇ ತೊಗೋಬೋದಿತ್ತಲ್ಲ ಅನ್ನೋ ಥರ ನನಗೆ ಅನುಮಾನ ಬಂತು. ಆ್ಯಂಡ್ ನಾನು ನೋಡಿದಾಗ ಅವರು ಫೇಕ್ ಸ್ಕ್ರೀನ್ಶಾಟ್ಸ್ನ ಕಳಿಸ್ತಾ ಇದ್ರು. ಆಲ್ರೆಡಿ ಅವರು ಪೇಮೆಂಟ್ ಮಾಡೇ ಇರಲಿಲ್ಲ, ಒಂದಕ್ಕಷ್ಟೇ ಅವ್ರು ಪೇಮೆಂಟ್ ಮಾಡಿದರು. ಸೊ ಹಾಗಾಗಿ ಹುಷಾರಾಗಿರಿ, ಆನ್ಲೈನ್ ಆಗಲಿ ಆಫ್ಲೈನ್ ಆಗಲಿ ನಿಮ್ಮ ಜೀವನದಲ್ಲೇ ಆಗಲಿ. ಸೊ ಏನೇ ಆದ್ರೂ ಯಾರನ್ನೂ ಸಹ ನಂಬೋಕ್ಕೂ ಮುಂಚೆ ಯೋಚನೆ ಮಾಡಿ ನಂಬಿ. ದುಡ್ಡಿನ ವಿಚಾರದಲ್ಲಾಗಿರ್ಬೋದು, ಸಹಾಯ ವಿಚಾರ ಆಗಿರ್ಬೋದು, ಅಥವಾ ನೀವು ಏನೋ ಒಂದು ಹೇಳಿಕೆ ಕೊಡೋಕ್ಕೆ ಆಗಿರ್ಬೋದು, ಯಾರ ಪರವಾಗಿರ್ಬೋದು, ಯಾರ ವಿರುದ್ಧವಾಗಿರ್ಬೋದು, ತುಂಬ ಯೋಚನೆ ಮಾಡಿ ಹೆಜ್ಜೆಗಳನ್ನು ಇಡಿ ಅನ್ನೋದು ನಿಮಗೆ ಬಂದಿರೋ ಮೆಸೇಜ್. ಸೊ ಮೊದಲನೇ ಪೈಲು ಯಾರು ಅಮೆಥಿಸ್ಟ್ನ ಚಾಯ್ಸ್ ಮಾಡಿದ್ದೀರಾ, ಸೊ ನೋಡೋಣ ಮೇ ತಿಂಗಳು ನಿಮ್ಮ ರೀಡಿಂಗ್ ಏನಿದೆ, ನಿಮ್ಮ ಬ್ಲೆಸ್ಸಿಂಗ್ಸ್ ಏನಿದೆ ಅನ್ನೋದು. ಸೊ ನಿಮ್ಮ ಪರ್ಸ್ನಲ್ ಲೈಫಲ್ಲಿ ನಿಮ್ಮ ಬ್ಲೆಸ್ಸಿಂಗ್ಸ್ ಏನಿದೆ ಅನ್ನೋದು ನೋಡೋಣ. ಓಕೆ, ವಿಘ್ನೇಶ್ವರ, ಏಂಜಲ್ಸ್, ಯೂನಿವರ್ಸ್, ದಯವಿಟ್ಟು ಪೈಲ್ ನಂಬರ್ 1 ಅವರ ಪರ್ಸ್ನಲ್ ಲೈಫ್ ಬ್ಲೆಸ್ಸಿಂಗ್ಸ್ ಏನಿದೆ. ಬ್ಲೆಸ್ಸಿಂಗ್ಸ್ ಏನಿದೆ. ಓಕೆ, ಇದು ನಿಮ್ಮ ಪರ್ಸ್ನಲ್ ಲೈಫ್, ಇದು ನಿಮ್ಮ ಕೆರಿಯರ್, ಆ್ಯಂಡ್ ಇದು ನಿಮ್ಮ ಫ್ಯೂಚರ್ ಬ್ಲೆಸ್ಸಿಂಗ್ಸ್. ಓಕೆ, ಸೊ ನೋಡೋಣ. ನಿಮ್ಮ ಕೆರಿಯರಲ್ಲಿ ಬ್ಲೆಸ್ಸಿಂಗ್ಸ್ ಆಫ್ 4 fathers, ಡಿಟಾಕ್ಸಿಂಗ್, ಯು ಆರ್ ಬೀಯಿಂಗ್ ವಾಶ್ಡ್ ಆ್ಯಂಡ್ ಗೈಡೆಡ್. ಸೊ ನಿಮ್ಮ ಕೆರಿಯರಲ್ಲಿ ನಿಮಗೆ ಸಾಕಷ್ಟು ವಿರೋಧಿಗಳಿದ್ದರೆ, ಅಥವಾ ನಿಮ್ಮ ಕೆರಿಯರಲ್ಲಿ ಸಾಕಷ್ಟು ಏರ್ಪೇರಿದ್ದರೆ ದಯವಿಟ್ಟು ಹಿಂದೆ ಹಾಕಬೇಡಿ, ಅಥವಾ ಹಿಂದೆ ಹೆಜ್ಜೆ ಇಡಬೇಡಿ. ಬಿಕಾಸ್ ನಿಮ್ಮ ಪೂರ್ವಜರ ಆಶೀರ್ವಾದ ನಿಮಗೆ ಖಂಡಿತ ಇದೆ. ಓಕೆ, ಸೊ ಅವರಿಂದ ನಿಮಗೆ ಹಲವಾರು ಪ್ರೊಟೆಕ್ಷನ್ಸ್ಗಳಿದೆ. ಆ್ಯಂಡ್ ದಯವಿಟ್ಟು
ಡಿಟಾಕ್ಸಿಂಗ್ ಇಂಪಾರ್ಟೆಂಟ್ ಇದೆ. ಅಂದರೆ ನಿಮಗೆ ಬೇಡದೇ ಇರೋ ವಿಚಾರಗಳಾಗಿರ್ಬೋದು, ಅಥವಾ ಬೇಡದೇ ಇರೋ ಸಂಬಂಧಗಳಾಗಿರ್ಬೋದು, ಅಥವಾ ಬೇಡದೇ ಇರೋ ಸಾಮಾನುಗಳು ನಿಮ್ಮ ಮನೆಯಲ್ಲಿ ಇರಬಹುದು, ಅಥವಾ ನಿಮ್ಮ ದೇಹ, ನಿಮ್ಮ ಹೆಲ್ತನ್ನ ನೀವು ಡಿಟಾಕ್ಸ್ ಮಾಡೋ ಅವಶ್ಯಕತೆ ಇದೆ. ತುಂಬ ಹೊತ್ತು ನಿಮ್ಮ ಒಳಗೆ ಇರೋದು, ಸೊ ಎಕ್ಸಸೈಸ್ ಮಾಡ್ದಲೇ ಇರೋದು, ಅಥವಾ ತುಂಬ ಓವರಾಗಿ ಎಕ್ಸಸೈಸ್ ಮಾಡೋದು, ತುಂಬ ನೀರು ಕುಡಿಯೋದು, ಸೊ ಎಲ್ಲವನ್ನೂ ಸಹ ಬ್ಯಾಲೆನ್ಸ್ಡಿಗೆ ತರಬೇಕು ಅನ್ನೋದು ಈ ಬ್ಲೆಸ್ಸಿಂಗ್ಸ್ ಹೇಳ್ತಾ ಇದೆ. ಸೊ ನಿಮ್ಮ ಕೆರಿಯರ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಖಂಡಿತ ನೀವು ಏನಾರ ಜಾಬ್ಲೆಸ್ ಇದ್ದೀರಾ, ಅಥವಾ ಜಾಬನ್ನು ಕಳ್ಕೊತಾ ಇದ್ದೀರಾ, ಅಥವಾ ಏನೋ ಒಂದು ಆಗ್ತಾ ಇದೆ ಅಂದಿದ ತಕ್ಷಣ ನಿಮ್ಮ ಪೂರ್ವಜರ ಬ್ಲೆಸ್ಸಿಂಗ್ಸ್ ನಿಮಗೆ ಇಲ್ಲಿ ಬರ್ತಾ ಇದೆ. ಸೊ ಹೆದರಬೇಡಿ, ಆಲ್ವೇಸ್ ಪ್ರೊಟೆಕ್ಟೆಡ್ ಇದ್ದೀರಾ, ನಿಮ್ಮ ಕೆರಿಯರ್ ಪ್ರೊಟೆಕ್ಟೆಡ್ ಆಗಿದೆ. ಸೊ ಯಾವುದೇ ಕಾರಣಕ್ಕೂ ನಿಮಗೆ ಫೈನಾನ್ಷಿಯಲ್ ಇಶ್ಯೂಸ್ ಆಗಲಿ, ಅಥವಾ ಜಾಬ್ಲೆಸ್ ಇಶ್ಯೂಸ್ ಆಗಲಿ, ಅಥವಾ ನಿಮ್ಮ ಕೆರಿಯರಲ್ಲಿ ಏನೇ ನೋವುಗಳನ್ನು ಅಥವಾ ಏರುಪೇರುಗಳನ್ನು ಅನುಭವಿಸ್ತಾ ಇದ್ರೂ ಅದು ಸರಿ ಹೋಗುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಸೊ ಎರಡನೇದು ನಿಮ್ಮ ಪರ್ಸ್ನಲ್ ಲೈಫ್, ನ್ಯೂ ಬಿಗಿನಿಂಗ್ಸ್, ದ ಅನ್ಸ್ಟಾಪಬಲ್, ಬ್ರೇವರಿ ಆ್ಯಂಡ್ ಪವರ್, ಶ್ಯೂರ್ ಸಕ್ಸಸ್, ಓವರ್ಕಮಿಂಗ್ ಫಿಯರ್. ಭಯನ ತ್ಯಜಿಸಿ. ಸೊ ಭಯದಿಂದ ನೀವು ನಿಮ್ಮ ಪರ್ಸ್ನಲ್ ಲೈಫಲ್ಲಿ ಕೆಲವೊಂದು ಚೇಂಜಸ್ನ ಮಾಡ್ಕೊತಾ ಇಲ್ಲ. ಆ ಭಯದಿಂದ ಹೊರಗೆ ಬಂದರೆ ಮಾತ್ರ ನಿಮಗೆ ಪರ್ಸ್ನಲ್ ಲೈಫಲ್ಲಿ ಗ್ರೋತ್ ಇದೆ ಅನ್ನೋದು ಹೇಳ್ತಾ ಇದ್ದಾರೆ. ಸೊ ನಿಮ್ಮನ್ನು ಯಾರೂ ಸಹ ನಿಲ್ಲಿಸೋಕ್ಕೆ ಸಾಧ್ಯನೇ ಇಲ್ಲ. ನೀವೇ ನಿಮ್ಮನ್ನು ನಿಲ್ಲಿಸ್ತಾ ಇದ್ದೀರಾ. ಪ್ರಾಬಬಲಿ ನಿಮಗೆ ಅನ್ನಿಸ್ತಾ ಇದೆ ನಾನು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ, ಅಥವಾ ನನಗೆ ಬೇರೆಯವರ ಆಶ್ರಯದಲ್ಲೇ ನನಗೆಲ್ಲ ಆಗಬೇಕು, ಅಥವಾ ಬೇರೆಯವರೇ ಬಂದು ನನಗೆ ಹೆಲ್ಪ್ ಮಾಡಬೇಕು ಅನ್ನೋ ಒಂದು ಡೌಟ್ ಬಹಳ ಜಾಸ್ತಿ ನಿಮ್ಮಲ್ಲಿದೆ. ಸೊ ಅದನ್ನು ದಯವಿಟ್ಟು ಪಕ್ಕಕ್ಕೆ ಇಡಿ. ಬಿಕಾಸ್ ನಿಮ್ಮ ಪರ್ಸ್ನಲ್ ಲೈಫಲ್ಲಿ ನೀವು ತುಂಬ ಚೆನ್ನಾಗಿದ್ದೀರಾ. ಓಕೆ, ಹೋಪ್ಸು ನಾನು ಉಲ್ಟಾ ಪಲ್ಟಾ ಓದಿಲ್ಲ ಅಂತ ಅನಿಸುತ್ತೆ. ದಿಸ್ ವಾಸ್ ಯುವರ್ ಕೆರಿಯರ್ ಆ್ಯಂಡ್ ದಿಸ್ ಈಸ್ ಯುವರ್ ಪರ್ಸ್ನಲ್ ಲೈಫ್. ಓಕೆ, ಅಥವಾ ಇದು ನಾನು ಏನಾರು ಉಲ್ಟಪಟ್ಟ ಓದಿದರೆ ದಯವಿಟ್ಟು ಅದನ್ನು ಸರಿ ಮಾಡ್ಕೊಳ್ಳಿ. ಓಕೆ, ಸೊ ಅದೇ ಮೆಸೇಜ್, ಬಟ್ ಅದು ಚಾನಲೈಸ್ ಆಗ್ತದೆ. ಸೊ ಖಂಡಿತ ನಿಮ್ಮ ಲೈಫಲ್ಲಿ ಮುಂದೆ ನುಗ್ಗುವಷ್ಟು ನಿಮ್ಮಲ್ಲಿ ತಾಕತ್ತಿದೆ. ಸೊ ಮುಂದೆ ನುಗ್ಗಿ ಖಂಡಿತ ನಿಮ್ಮ ಲೈಫಲ್ಲಿ ನ್ಯೂ ಬಿಗಿನಿಂಗ್ಸ್ ಬರ್ತಾ ಇದೆ. ಸೊ ರಿಲೇಷನ್ಶಿಪ್ಸ್ ಹಾಳಾಗಿದೆಲ್ಲ ಚೆನ್ನಾಗಾಗ್ತಾ ಇದೆ. ಎಲ್ಲವೂ ಸಹ ನಿಮಗೆ ಬ್ಲೆಸ್ಸಿಂಗ್ಸ್ ರೀತಿಯಲ್ಲಿ ಬರ್ತಾ ಇದೆ. ಸೊ ಫ್ಯೂಚರ್ ನೋಡೋಣ. ಗುಡ್ ಹೆಲ್ತ್ ರಿಸ್ಟೋರ್ಡ್, ಗುಡ್ ಥಿಂಗ್ಸ್ ಟು ಹ್ಯಾಪನ್, ಫ್ರೂಟ್ ಆಫ್ ಅ ಹಾರ್ಡ್ ಲೇಬರ್. ಸೊ ನೀವು ಏನೆಲ್ಲ ಕಷ್ಟಪಟ್ಟಿದ್ದೀರಲ್ಲ, ಸೊ ಆ ಕಷ್ಟಪಟ್ಟಿದ್ದಕ್ಕೆ ಫಲ ನಿಮಗೆ ಫ್ಯೂಚರಲ್ಲಿ ಸಿಗ್ತಾ ಇದೆ. ನಿಮ್ಮ ಹೆಲ್ತ್ ಇಶ್ಯೂಸ್ ಇದ್ದರೆ ಆ ಹೆಲ್ತ್ ಇಶ್ಯೂಸ್ ಎಲ್ಲನೂ ಹೋಗ್ತಾ ಇದೆ, ಆ್ಯಂಡ್ ಎಲ್ಲ ಒಳ್ಳೆಯದು ಆಗ್ತಾ ಇದೆ. ಪಾಯಿಂಟ್ ನಂಬರ್ 1 ನಿಮಗೆ. ಸೊ ಬ್ಲಾಕೇಜಸ್ ಏನಿದೆ ನಿಮ್ಮ ಪರ್ಸ್ನಲ್ ಲೈಫಲ್ಲಿ, ಫಸ್ಟು ಕೆರಿಯರ್ ನೋಡೋಣ. ಸೊ ಕೆರಿಯರಲ್ಲಿ ಬ್ಲಾಕೇಜಸ್ ಏನಿದೆ, ಜಸ್ಟ್ ಬ್ರೀತ್. ಕೆರಿಯರಲ್ಲಿ ಬ್ಲಾಕೇಜಸ್ ಏನಿದೆ ಅಂದರೆ ನಿಮ್ಮನ್ನು ನೀವು ತುಂಬ ಸೆಲ್ಫ್ ಡೌಟ್ ಮಾಡ್ಕೊತಾ ಇದ್ದೀರಾ. ಸೊ ನಿಮ್ಮಲ್ಲಿರೋ ಶಕ್ತಿ ಇರ್ಬೋದು, ನಿಮ್ಮಲ್ಲಿರೋ ಯುಕ್ತಿ ಇರ್ಬೋದು, ನಿಮ್ಮಲ್ಲಿರೋ ಸಹಜ ಗುಣ ಇರ್ಬೋದು, ನಿಮ್ಮಲ್ಲಿರೋ ನಾಲೆಡ್ಜ್ ಇರ್ಬೋದು, ಅಥವಾ ಏನೇ ಒಳ್ಳೆಯದು ನಿಮ್ಮಲ್ಲಿ ಇದೆಯಲ್ಲ ಅದನ್ನೆಲ್ಲ ನೀವು ಡೌಟ್ ಪಡ್ತಾ ಇದ್ದೀರಾ. ಪ್ರಾಬಬಲಿ ನೀವು ಬೇರೆಯವ್ರ ಮಾತಿಗೆ ಜಾಸ್ತಿ ಬೆಲೆ ಕೊಡ್ತಾ ಇದ್ದೀರಾ ನಿಮ್ಮ ಕೆರಿಯರ್ಗಿಂತ, ಅಥವಾ ನೀವು ಅದರಲ್ಲಿ ಏನು ಮಾಡ್ಬೋದು ಅದಕ್ಕಿಂತ, ಅಥವಾ ನಿಮ್ಮ ಸಿಚುವೇಶನ್ಸ್ ನಿಮಗೆ ಆ ರೀತಿ ಯೋಚನೆ ಮಾಡೋಕ್ಕೆ ನಿಮ್ಮನ್ನು ಭ್ರಮಿತವಾಗಿ ಇಡ್ತಾ ಇದೆ. ಸೊ ಆ ಭ್ರಮೆಯಿಂದ ಹೊರಗೆ ಬನ್ನಿ. ಖಂಡಿತ ನಿಮ್ಮ ಕೆರಿಯರ್ ತುಂಬ ಚೆನ್ನಾಗಿದೆ. ಇದೊಂದೇ ನೀವೇ ನಿಮ್ಮ ಕೆರಿಯರಲ್ಲಿ ಅಡ್ಡಿಯಾಗಿ ನಿಂತಿದ್ದೀರಾ, ಅಥವಾ ನಿಮ್ಮ ಯೋಚನೆ ಮಾಡೋ ಒಂದು ಪ್ಯಾಟ್ರನ್ ಏನಿದೆ ನಿಮ್ಮ ಮಧ್ಯದಲ್ಲಿ ಬರ್ತಾ ಇದೆ. ಸೊ ನಿಮ್ಮ ಪರ್ಸ್ನಲ್ ಲೈಫಲ್ಲಿ ಬ್ಲಾಕೇಜ್ ಏನಿದೆ, ರೀಬಿಲ್ಡ್. ನಿಮ್ಮ ಪರ್ಸ್ನಲ್ ಲೈಫಲ್ಲಿ ಪ್ರಾಬಲಿ ನೀವು ಕಳ್ಕೊಳ್ಳೋದಕ್ಕೆ ತುಂಬ ಭಯ ಪಡ್ತಾ ಇದ್ದೀರಾ. ಬಟ್ ಕಳ್ಕೊಂಡು ನಾವು ಅದನ್ನು ಮತ್ತೆ ಪಡಿಬೇಕು, ಮತ್ತೆ ನಾವು ಮರು ಪ್ರಯತ್ನವನ್ನು ಮಾಡಬೇಕು ಅನ್ನೋದು ನಿಮಗೆ ಗೊತ್ತಿಲ್ಲ. ಸೊ ದಯವಿಟ್ಟು ಪೇಷನ್ಸ್ನ ಇಟ್ಕೊಳ್ಳಿ. ಮೇ ಬಿ ನೀವು ಒಂದು ಟವರ್ ಮೂಮೆಂಟಲ್ಲಿ ಹೋಗ್ತಾ ಇದ್ದೀರಾ. ಪ್ರಾಬಬಲಿ ನೀವು ಕುಸಿದು ಬಿದ್ದಿದ್ದೀರಾ. ನೀವು ಮತ್ತೆ ಏಳಬೇಕು, ಮತ್ತೆ ನೀವು ಮುಂದೆ ನುಗ್ಗಬೇಕು. ಸೊ ಅದನ್ನೇ ಹೇಳ್ತಾ ಇರೋದು. ಸೊ ಒಂದನ್ನು ನೀವು ಕಳ್ಕೊಂಡ್ರೆ ಇನ್ನೊಂದನ್ನು ಪಡೀತಾ ಇದ್ದೀರಾ. ಸೊ ಒಂದನ್ನು ಕಳ್ಕೊಂಡಿದ ಮೇಲೇ ನೀವು ತಲೆ ಕೆಡಿಸ್ಕೊಂಡಿದ್ರೆ ನಿಮ್ಮ ಪರ್ಸ್ನಲ್ ಗ್ರೋತ್ ಆಗೋದಿಲ್ಲ. ಅಥವಾ ಕಳ್ಕೊಳ್ಳೋಕೆ ಇಷ್ಟ ಇಲ್ಲ ಅಂದರೆ, ನಿಮ್ಮ ಚೇಂಜಸ್ನ ನೀವು ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ ಅಂದರೆ ನಾಳೆ ಒಂದಿನ ನಿಮಗೆ ಕಷ್ಟ ಇದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಸೊ ಭಯವನ್ನು ತೆಗೀರಿ. ಯಾರನ್ನೋ ಕಳ್ಕೊಂಡ್ಬಿಡ್ತೀನಿ ಅಥವಾ ಏನನ್ನೋ ಕಳ್ಕೊಂಡ್ಬಿಡ್ತೀನಿ ಅನ್ನೋ ಭಯಗಳನ್ನು ತೆಗೀರಿ. ಸೊ ಕಳ್ಕೊಳ್ಳೋದ್ರಿಂದ ಒಂದು ಹೊಸ ರೀತಿಯಲ್ಲಿ ನಿಮ್ಮ ಲೈಫಲ್ಲಿ
ಬಿಗಿನಿಂಗ್ಸ್ ಬರ್ತಾ ಇದೆ. ಸೊ ಫ್ಯೂಚರಲ್ಲಿ ನಿಮ್ಮ ಬ್ಲಾಕೇಜಸ್ ಏನಿದೆ, ಲೀಡ್. ಓಕೆ, ಸೊ ಫ್ಯೂಚರಲ್ಲಿ ನೀವು ಬ್ಲಾಕೇಜ್ ಏನಿದೆ ಅಂದರೆ ನಿಮ್ಮನ್ನು ನೀವೇ ಸೆಲ್ಫ್ ಡೌಟ್ ಮಾಡ್ತಾ ಇದ್ದೀರಾ. ಸೊ ಇಲ್ಲಿ ಕಾಮನ್ ಆಗಿರೋದು ಇದು ನಂಬರ್ 4 ಆ್ಯಂಡ್ ಇದು ಕೂಡ ನಂಬರ್ 4. ಓಕೆ, ನಿಮ್ಮ ಲೈಫನ್ನು ನೀವೇ ಕಂಟ್ರೋಲಾಗಿ ತೊಗೊತಾ ಇಲ್ಲ. ಸೊ ಎಂಪರರ್ ಈಸ್ ಅ ಪರ್ಸನ್, ಅವರ ಲೈಫಿಗೆ ಅವ್ರ ಕಂಟ್ರೋಲಿಗೆ ತೊಗೊತಾರೆ, ಅವ್ರ ಲೈಫ್ಗೆ ಡಿಸಿಷನ್ಸ್ನ ಅವರು ಮಾಡ್ತಾರೆ, ಯಾರಿಗೂ ಕೂಡ ಕೇರ್ ಮಾಡೋದಿಲ್ಲ, ಏನಕ್ಕೂ ಕೂಡ ಕೇರ್ ಮಾಡೋದಿಲ್ಲ. ನೋ ಡೌಟ್, ಅದು ಯಾವುದೇ ರೀತಿಯಲ್ಲೂ ಇರಲಿ, ಅದು ಕೆರಿಯರ್ ವಿಚಾರ ಇರಲಿ, ಪರ್ಸನಲ್ ಗ್ರೋತ್ ಇರಲಿ, ಏನೇ ಇರಲಿ, ನಿಮಗೆ ನೀವೇ ಮಧ್ಯದಲ್ಲಿ ಇದ್ದೀರಾ, ನೀವೇ ಬ್ಲಾಕ್ ಮಾಡ್ತಾ ಇದ್ದೀರಾ, ಪಾಯಿಂಟ್ ನಂಬರ್ 1. ಸೊ ದಯವಿಟ್ಟು ಆ ಬ್ಲಾಕೇಜಸ್ಸಿಂದ ಹೊರಗೆ ಬನ್ನಿ. ಈ ಬ್ಲೆಸ್ಸಿಂಗ್ಸ್ ಖಂಡಿತ ನಿಮಗೆ ಸಿಕ್ಕೇ ಸಿಗುತ್ತೆ. ಸೊ ನಿಮಗೆ ಕೆರಿಯರ್ ವಿಚಾರದಲ್ಲಿ ಗೈಡೆನ್ಸ್ ಏನಿದೆ? ಸೊ ನಿಮ್ಮ ಕೆರಿಯರ್ ವಿಚಾರದಲ್ಲಿ, ಬ್ಲೆಸ್ಸಿಂಗ್ಸ್ ವಿಚಾರದಲ್ಲಿ ಗೈಡೆನ್ಸ್ ಏನಿದೆ? ಬ್ಯಾಲೆನ್ಸ್. ದಯವಿಟ್ಟು ನಿಮ್ಮ ಕೆರಿಯರಲ್ಲಿ ಬ್ಯಾಲೆನ್ಸನ್ನು ತೊಗೊಂಡು ಬನ್ನಿ, ಪೇಷನ್ಸ್ನ ತೊಗೊಂಡು ಬನ್ನಿ. ಇದು ಒಂದು ಟೆಸ್ಟಿಂಗ್ ಪೀರಿಯಡ್ ಇರಬಹುದು ನಿಮಗೆ. ಓಕೆ, ಸೊ ಕಷ್ಟಕರವಾದ ಪರಿಸ್ಥಿತಿ ಇರಬಹುದು, ಆದರೆ ಈ ಕಷ್ಟ ಅಥವಾ ಈ ಒಂದು ನೋವು ಅಥವಾ ಈ ಒಂದು ಈಗ ಟೆಸ್ಟ್ ಎಷ್ಟು ದಿನ ಇರುತ್ತೆ? ಒಂದೇ ದಿನ ಇರುತ್ತೆ ತಾನೇ. ಅದೇ ಥರ ನಿಮ್ಮ ಲೈಫಲ್ಲೂ ಒಂದು ಸ್ವಲ್ಪ ದಿನ ನಿಮ್ಮ ಲೈಫಲ್ಲಿ ಟೆಸ್ಟ್ಗಳು ನಡೆಯುತ್ತೆ ಅಥವಾ ಪರೀಕ್ಷೆಗಳು ನಡೆಯುತ್ತೆ. ಸೊ ಅಲ್ಲಿವರೆಗೂ ಸಹನೆ ಅನ್ನೋದನ್ನು ಇಟ್ಕೊಳ್ಳಿ. ನಿಮ್ಮ ಕೆರಿಯರ್ ಖಂಡಿತ ಚೆನ್ನಾಗಿ ಆಗುತ್ತೆ. ಸಾರಿ. ಓಕೆ, ಆ್ಯಂಡ್ ನಿಮ್ಮ ಪರ್ಸ್ನಲ್ ಲೈಫಲ್ಲಿ ನಿಮಗೆ ಗೈಡೆನ್ಸ್ ಏನಿದೆ? ಸಿಂಪ್ಲಿ ಲವ್. ಜೀವನ ನಿಮಗೆ ಯಾವ ರೀತಿ ಪರೀಕ್ಷೆನ ಕೊಡ್ತಾ ಇದೆಯೋ ಆ ರೀತಿ ಜೀವನನ ತಗೊಳ್ಳೋದನ್ನು ಕಲಿಯಿರಿ. ಸಹಜವಾಗಿರಿ. ನಿಮ್ಮ ಲೈಫಲ್ಲಿ ಏನು ಬರುತ್ತೋ ಅದನ್ನು ತಗೊಳ್ತಾ ಹೋಗಿ, ಯಾವುದನ್ನು ತಡೆಯೋಕ್ಕೆ ಹೋಗಬೇಡಿ. ನಮ್ಮ ಫೌಂಡೇಶನ್ ಕರೆಕ್ಟ್ ಇರಲ್ಲ, ಮೇಲಿಂದು ಬೀಳ್ತಾ ಇರುತ್ತೆ. ನಾವೇನು ಮಾಡ್ತೀವಿ? ಅದನ್ನು ಹಿಡ್ಕೊತೀವಿ. ಸೊ ಎಷ್ಟು ದಿನ ಅದನ್ನು ಹಿಡ್ಕೊಳಕ್ಕಾಗತ್ತೆ? ನಿಮ್ಮ ಫೌಂಡೇಶನ್ನೇ ಕರೆಕ್ಟಾಗಿಲ್ಲ ಅಂದರೆ ಆ ಬಿಲ್ಡಿಂಗ್ ಪೂರ್ಣ ಬೀಳಲೇಬೇಕು, ಹೊಸದಾಗಿ ನೀವು ಕಟ್ಕೊಳ್ಳೇಬೇಕು. ಸೊ ನಾನು 12 ಸಹ ನೋಡಿದೆ. ಆ್ಯಂಡ್ ನಿಮ್ಮ ಪೈಲಲ್ಲಿ ಸಾಕಷ್ಟು ಇಲ್ಲಿ ಸಿಂಕ್ರೊನಿಸಿಟೀಸ್ ಇದೆ, ಅಂದರೆ ನಂಬರ್ಸ್ಗಳು ತುಂಬ ರಿಪಿಟೇಟಿವ್ ಆಗಿದೆ. ಸೊ ಇಲ್ಲಿ 4 and 14, 6 and 16 ಇದೆ. ಸೊ 4 and 4 ಇದೆ. ಸೊ ತುಂಬ ಫೋರ್ಸ್ಗಳನ್ನು ನೋಡ್ತಾ ಇರ್ಬೋದು, 6ನ ನೋಡ್ತಾ ಇರ್ಬೋದು, 1ನ್ನು ನೋಡ್ತಾ ಇರ್ಬೋದು, ಅಥವಾ ಈ ನಂಬರ್ಸ್ ನಿಮಗೆ ಇಂಪಾರ್ಟೆಂಟ್ ಇರಬಹುದು. ಸೊ ಇಲ್ಲಿ ಯಾರು ನಿಮ್ಮ ಲೈಫಲ್ಲಿ ನೋವು ಕೊಟ್ಟಿದ್ದಾರೋ ಅಥವಾ ಏನು ಆಗ್ತಾಯಿದೆಯೋ, ನಿಮ್ಮ ಲೈಫಲ್ಲಿ ಚೇಂಜಸ್ ಆಗ್ತಾಯಿದೆಯೋ, ಅದು ನಿಮಗೆ ಸದ್ಯಕ್ಕೆ ಪರ್ಸ್ನಲ್ ಲೈಫಲ್ಲಿ ಕೆಟ್ಟದ್ದು ಅನಿಸ್ಬೋದು, ಆದರೆ ಅದು ನಿಮ್ಮ ಲೈಫಲ್ಲಿ ಒಂದು ಹೊಸ ಬಿಗಿನಿಂಗ್. ಆ್ಯಂಡ್ ನಿಮ್ಮನ್ನು ಯಾರೂ ಸಹ ನಿಲ್ಲಿಸೋಕ್ಕಾಗೋದಿಲ್ಲ. ನೀವು ಅನ್ಕೋಬೋದು ನನ್ನ ಭವಿಷ್ಯ ಇಲ್ಲ, ಅಥವಾ ನನ್ನ ಭವಿಷ್ಯದಲ್ಲಿ ನಾನು ಏನು ಮಾಡ್ತೀನಿ, ಹೇಗಿರ್ತೀನಿ, ತಲೆನೇ ಕೆಡಿಸ್ಕೊಬೇಡಿ. ಮುಂದೆ ನುಗ್ಗಿ, ನಿಮಗೆಲ್ಲ ಆ ದೇವರು ಸಹಜವಾಗಿ ಬ್ಲೆಸ್ಸಿಂಗ್ಸ್ ರೂಪದಲ್ಲಿ ಮಾಡ್ತಾ ಹೋಗ್ತಾರೆ. ಆ್ಯಂಡ್ ಶ್ಯೂರ್ ಸಕ್ಸಸ್ ಇದೆ. ಭಯ ಒಂದೇ ನಿಮ್ಮ ಪರ್ಸ್ನಲ್ ಗ್ರೋತಿಗೆ ಇಲ್ಲಿ ಮುಳ್ಳಾಗ್ತಾ ಇರೋದು. ಅದನ್ನು ಬಿಟ್ಟು ಹಾಕಿ. ಫ್ಯೂಚರ್ ಬ್ಲಾಕೇಜ್ ಏನಿದೆ? ಫ್ಯೂಚರಿಗೆ ಬ್ಲಾಕೇಜ್ ಏನಿದೆ ದಯವಿಟ್ಟು ತಿಳಿಸಿ. ಸಕ್ಸಸ್ ಆ್ಯಂಡ್ ಗ್ರೋತ್. ನಿಮ್ಮ ಮೈಂಡ್ ಸೆಟ್. ಓಕೆ, ನೀವೇನು ಯೋಚನೆ ಮಾಡ್ತಾ ಇದ್ದೀರಲ್ಲ, ನಿಮ್ಮ ಸಕ್ಸಸ್ ಆ್ಯಂಡ್ ನಿಮ್ಮ ಗ್ರೋತಿಗೆ ಬ್ಲಾಕೇಜಸ್ ಏನಿದೆ ಅಂದರೆ ನಿಮ್ಮ ಸ್ಟ್ರೆಂತ್, ನಿಮ್ಮ ಇನ್ನರ್ ಸ್ಟ್ರೆಂತ್ ಇಲ್ಲ ಅನ್ನೋದು. ಸೊ ನೀವು ಕಷ್ಟಪಟ್ಟು ಒಳ್ಳೆ ಪೊಸಿಷನಿಗೆ ಬರ್ತೀರಾ. ಆ್ಯಂಡ್ ಅದರ ಒಂದು ನಶೆ ನಿಮ್ಮ ತಲೆಯಲ್ಲಿ ಇರುತ್ತೆ. ಸೊ ದಯವಿಟ್ಟು ನೀವು ಎಷ್ಟು ಸಕ್ಸಸ್ಫುಲ್ ಆಗಿರ್ತೀರೋ, ಎಷ್ಟು ಖುಷಿಯಾಗಿರ್ತೀರೋ, ಎಷ್ಟು ದುಡ್ಡಿರುತ್ತೋ, ಎಷ್ಟು ಏನೇ ಇದ್ರೂ, ಐಷಾರಾಮಿ ಇದ್ರೂ, ದಯವಿಟ್ಟು ಗ್ರೌಂಡೆಡ್ ಆಗಿರಿ. ಬಿಕಾಸ್ ನೀವು ಎಷ್ಟು ಪ್ರೀತಿನ ತೋರಿಸ್ತೀರಾ, ಗ್ರೌಂಡೆಡ್ ಆಗಿರ್ತೀರಾ, ಅಷ್ಟೇ ನಿಮ್ಮ ಫ್ಯೂಚರಿಗೆ ಒಳ್ಳೆಯದು. ಸೊ ಪ್ಲೀಸ್, ನಿಮ್ಮ ಲೈಫ್, ನಿಮ್ಮ ಫ್ಯೂಚರಲ್ಲಿ ನೀವು ಬ್ಲಾಕೇಜಸ್ ನಿಮ್ಮದೇ ಆದ ಒಂದು ಸಕ್ಸಸ್ ಹಾಗೂ ಗ್ರೋತ್ ಹಾಗೂ ನಿಮ್ಮ ಮೈಂಡ್ ಸೆಟ್ ಇದೆ. ಸೊ ನಿಮ್ಮ ಸ್ಟ್ರೆಂತ್ ನಿಮಗೆ ಮುಂದೊಂದು ದಿನ ಮುಳುವಾಗ್ಬೋದು. ಸೊ ಖಂಡಿತ ನೀವು ಆ ಸ್ಟ್ರೆಂತನ್ನು ದಯವಿಟ್ಟು ನಿಮ್ಗಿಂತ ವೀಕ್ ಆಗಿರೋರು, ಓಕೆ, ನಿಮ್ಗಿಂತ ಅಸಹಾಯಕರು ಆಗಿರೋರ ಮೇಲೆ ದಯವಿಟ್ಟು ತೋರಿಸ್ಬೇಡಿ.
ಬಿಕಾಸ್ ಎಲ್ಲೋ ಒಂದು ಕಡೆ ನಾಳೆ ಒಂದು ದಿನ ಆ ಕರ್ಮ ನಿಮಗೂ ಬರುತ್ತೆ. ಸೊ ಪ್ಲೀಸ್ ಅದನ್ನು ಬ್ಲಾಕೇಜಸ್ ಆಗಿ ಮಾಡ್ಕೊಬೇಡಿ. ಸೊ ನಿಮಗೆ ಈ ಒಂದು ರೀತಿಯಲ್ಲಿ ಮುಂದೆ ಹೋಗಬೇಕು ಅಂದರೆ ಖಂಡಿತ ನೀವು ಈ ಬ್ಲಾಕೇಜಸ್ನ ತೆಕ್ಕೊಬೇಕು. ನಿಮ್ಮ ಫ್ಯೂಚರಲ್ಲಿ ನಿಮಗೆ ಹೆಲ್ತ್ ಒಳ್ಳೆಯದಾಗಬೇಕು ಆ್ಯಂಡ್ ನೀವೇನೆಲ್ಲ ಕಷ್ಟಪಟ್ಟಿದೆ ಅದಕ್ಕೆ ತಕ್ಕನಾಗಿ ಪ್ರತಿಫಲ ಬೇಕು ಅಂದರೆ ದಯವಿಟ್ಟು ನಿಮ್ಮ ಸಕ್ಸಸ್ ಹಾಗೂ ನಿಮ್ಮ ಗ್ರೋತ್ ಬಗ್ಗೆ ಯಾರ ಹತ್ರನೂ ಮಾತಾಡಬೇಡಿ ಆ್ಯಂಡ್ ಅದ್ರ ಬಗ್ಗೆ ಜಾಸ್ತಿ ನಿಮಗೆ ತಲೆಗೂ ಏರಬಾರ್ದದು. ಸೊ ನೀವು ತುಂಬ ಬ್ಯಾಲೆನ್ಸ್ಡ್ ಆಗಿರಬೇಕು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಸೊ ನೀವು ರಾಜರನ್ನ ನೋಡಿದ್ರೆ ಅವರು ಖುಷಿನೂ ಜಾಸ್ತಿ ವ್ಯಕ್ತಪಡಿಸಲ್ಲ, ನೋವನ್ನು ಜಾಸ್ತಿ ವ್ಯಕ್ತಪಡಿಸಲ್ಲ. ನಮಗೆ ಗೊತ್ತಾಗೋದೇ ಇಲ್ಲ ಮುಂದೆ ರಾಜ ಏನು ಮಾಡ್ತಾನೆ ಅನ್ನೋದು. ಸೊ ನಿಮ್ಮ ಲೈಫನ್ನ ಲೀಡ್ ಮಾಡೋರು ನೀವೇ ಆಗೋರೋದ್ರಿಂದ ನಿಮ್ಮ ಗ್ರೋತ್ ಹಾಗೂ ಸಕ್ಸಸ್ನ ನಿಮ್ಮ ತಲೆ ಒಳಗೆ ತೊಗೊಬೇಡಿ ಆ್ಯಂಡ್ ಆ ಗ್ರೋತ್ ಆ್ಯಂಡ್ ಸಕ್ಸಸ್ನ ಬೇರೆಯವರಿಗೆ ಸಹಾಯಕ್ಕೆ ಉಪಯೋಗ ಮಾಡಿ. ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ. ಆ್ಯಂಡ್ ನಂಬರ್ 8 ಅಗೇನ್ ದ ನಂಬರ್ ಆಫ್ ಕರ್ಮ. ಸೊ ನಿಮ್ಮ ಬ್ಲೆಸ್ಸಿಂಗ್ಸ್ ಗೈಡೆನ್ಸ್ ಏನಿದೆ, ನಿಮ್ಮ ಬ್ಲೆಸ್ಸಿಂಗ್ಸ್ ಗೈಡೆನ್ಸ್ ಏನಿದೆ? ಚಾಲೆಂಜಿಂಗ್ ಟೈಮ್ಸ್, ಎಕ್ಸಾಕ್ಟ್ಲಿ. ಮ್ಯಾನಿಫೆಸ್ಟ್ ಮಾಸ್ಟರ್, ಓ ಮೈ ಗುಡ್ನೆಸ್. ಓಕೆ, ನೀವು ಏನು ಬೇಕಾದ್ರೆ ಮ್ಯಾನಿಫೆಸ್ಟ್ ಮಾಡ್ಬೋದು. ಸದ್ಯಕ್ಕೆ ಮೇಲಿ ಸ್ವಲ್ಪ ಚಾಲೆಂಜಿಂಗ್ ಟೈಮ್ಗಳು ಬರುತ್ತೆ. ಸೊ ನಾನು ಹೇಳಿರೋ ಥರ ಪರೀಕ್ಷೆಗಳು ಬರುತ್ತೆ. ಸೊ ಹೆದರಬೇಡಿ, ಮ್ಯಾನಿಫೆಸ್ಟ್ ಮಾಡಿ. ಬಿಕಾಸ್ ದೇವರು ನಿಮ್ಮ ಹತ್ರ ಎಲ್ಲ ರಿಸೋರ್ಸಸ್ನ ಕೊಟ್ಟಿಟ್ಟಿದ್ದಾರೆ. ಆ್ಯನ್ಸಿಸ್ಟರ್ಸ್ ಅಂದರೆ ಪೂರ್ವಜರ ಆಶೀರ್ವಾದ ಇದೆ. ಸೊ ಮುನ್ನುಗ್ಗೋ ಛಲ ಇರಲಿ, ಭಯನ ಪಕ್ಕಕ್ಕಿಡಿ ಆ್ಯಂಡ್ ನಿಮ್ಮ ಮುಂದೆ ನೀವು ತುಂಬ ಚೆನ್ನಾಗಿ ಬೆಳಿತೀರಾ. ಆ ಬೆಳವಣಿಗೆ ನಿಮ್ಮ ತಲೆ ಒಳಗೆ ಆ ನಶೆನ ಏರಿಸ್ದಲೇ ಇಟ್ಕೊಳ್ಳಿ. ಖಂಡಿತ ನೀವು ಗ್ರೌಂಡೆಡ್ ಆಗಿದ್ದಷ್ಟು ನಿಮಗೆ ಒಳ್ಳೆಯದಾಗುತ್ತೆ. ಓಕೆ, ಎಸ್. ನೀವು ಹೇಗೆ ನಿಮ್ಮ ಗ್ರೋತನ್ನು ನೋಡ್ತಾ ಇದ್ದೀರೋ ಅದೇ ಥರ ಬೇರೆಯವ್ರನ್ನೂ ಸಹಾಯ ಮಾಡಿ ಗ್ರೋತಿಗೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ನೀವು ಒಬ್ಬರೇ ಬೆಳೆಯೋದಲ್ಲ, ಬೇರೆಯವ್ರನ್ನೂ ಬೆಳೆಸಿ ಆ್ಯಂಡ್ ಉಳಿಸಿ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಸೊ ಇದು ನಿಮ್ಮ ಫ್ಯೂಚರ್ ಸೆಕ್ಯೂರ್ ಮಾಡುತ್ತೆ. ಓಕೆ, ಸೊ ಆಲ್ ದಿ ವೆರಿ ಬೆಸ್ಟ್. ಫೈಲ್ ನಂಬರ್ 1 ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಆ್ಯಂಡ್ ನೆಕ್ಸ್ಟ್ ಟಾಪಿಕ್ಗೆ ಮತ್ತೆ ಭೇಟಿಯಾಗೋಣ. ಈ ಒಂದು ವಿಷಯ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕನ್ನು ಮಾಡಿ, ಶೇರ್ ಕೂಡ ಮಾಡಿ. ನಮಸ್ತೆ. ಫೈಲ್ ನಂಬರ್ 2 ಯಾರು ಈ ಒಂದು ಕ್ರಿಸ್ಟಲ್ ರಿಂಗ್ನ ಚಾಯ್ಸ್ ಮಾಡಿದ್ದೀರಾ? ಸೊ ಇದು ನಿಮ್ಮ ರೀಡಿಂಗ್ ಆಗಿರುತ್ತೆ. ಸೊ ನೋಡೋಣ. ಮೇ ಬಿ ನಿಮ್ಮ ಎಂಗೇಜ್ಮೆಂಟ್ ಆಗಿ ನಿಂತಿರ್ಬೋದು, ಅಥವಾ ಮದುವೆ ಆಗಿ ನಿಂತಿರ್ಬೋದು, ಅಥವಾ ಏನೋ ಒಂದು ಸಪ್ರೇಷನ್ ಕಾಣಿಸ್ತಾ ಇದೆ, ಏನೋ ಒಂದು ನೋವು ಕಾಣಿಸ್ತಾ ಇದೆ. ಬಟ್ ಏನು ಗೊತ್ತಾ, ನೀವು ಏನೇ ಮಾಡಿರ್ಬೋದು, ಏನೇ ಆಗಿರ್ಬೋದು, ಬಿ ಇನ್ ಯೋರ್ ಪವರ್. ಓಕೆ, ಸೊ ಈ ರಿಂಗ್ ಏನಿದೆಯಲ್ಲ, ಇಟ್ಸ್ ಶೋಯಿಂಗ್ ಮೀ ಅ ಪವರ್, ವಿಸ್ಡಮ್ ಆ್ಯಂಡ್ ಸಕ್ಸಸ್. ಓಕೆ, ಸೊ ಏನೇ ಆಗಿದ್ರೂ ಅದು ಒಳ್ಳೆಯದಕ್ಕಾಗಿರುತ್ತೆ. ಓಕೆ, ಕೆಟ್ಟದ್ದು ಒಳ್ಳೆಯದು. ಸೊ ವಿಘ್ನೇಶ್ವರ, ಏಂಜಲ್ಸ್, ಯೂನಿವರ್ಸ್, ಪ್ಲೀಸ್ ಫೈಲ್ ನಂಬರ್ 2 ಅವರ ಕೆರಿಯರ್, ಪರ್ಸ್ನಲ್ ಹಾಗೂ ಫ್ಯೂಚರ್ ಬ್ಲೆಸ್ಸಿಂಗ್ಸ್ ಏನಿದೆ ಮೇ ತಿಂಗಳು. ಓಕೆ, ಕೆರಿಯರಿಗೆ 2 ಇದೆ, ಪರ್ಸ್ನಲ್, ಲೈಫ್ ಆ್ಯಂಡ್ ಫ್ಯೂಚರ್. ಓಕೆ, ಸೊ ಕೆರಿಯರ್ ಬ್ಲ್ಯಾಕ್ ಆ್ಯಂಡ್ ವೈಟ್ rabbit. So overcoming fear, fertility project will move ahead, starting something new, excitement, and you are loved. So probably ನೀವು ನಿಮ್ಮ ಕೆರಿಯರಲ್ಲಿ ಅಥವಾ ಜಾಬಲ್ಲಿ ಅಥವಾ ಕೆಲಸದಲ್ಲಿ ಸ್ವಲ್ಪ ನಿಮಗೆ ಬೇರೆಯವ್ರ ಮಧ್ಯದಲ್ಲಿ ಬೇರೆಯವ್ರು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕ್ಕೆ ಅಥವಾ ವಾತಾವರಣಕ್ಕೆ ಸೆಟ್ ಆಗೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು. ಅದೆಲ್ಲವೂ ಸಹ ಚೇಂಜ್ ಆಗ್ತಾ ಇದೆ. ನಿಮ್ಮ ಪ್ರಾಜೆಕ್ಟ್ ಯಾವುದೋ ಒಂದು ಪದೇ ಸಿಗ್ತಿತ್ತು ಆ್ಯಂಡ್ ಪದೇ ಹೋಗ್ತಾ ಇತ್ತು. ಮೇ ಬಿ ಕೆಲವೊಂದು ಪ್ರಾಜೆಕ್ಟ್ಗಳು ಮೂವೇ ಆಗ್ತಿರಲಿಲ್ಲ. ಸೊ ಆ ಭಯ ಬೇಡ, ಭಯನ ತೆಗಿರಿ. ನಿಮ್ಮ ಪ್ರಾಜೆಕ್ಟ್ ಖಂಡಿತ ಮುಂದೆ ಹೋಗುತ್ತೆ. ಆ್ಯಂಡ್ ಬಿಕಾಸ್ ಆಫ್ ಕೆರಿಯರ್ ಆಗಲಿ, ಜಾಬ್ ಆಗಲಿ, ಎಜುಕೇಷನ್ ಆಗಲಿ, ಮೇ ಬಿ ನೀವು ಎಲ್ಲೋ ಒಂದು ಕಡೆ ಗ್ರೋತ್ ಇರ್ತಿರಲಿಲ್ಲ, ಏನೋ ಒಂದು ಬರೋದು, ಬಟ್ ಸಡನ್ನಾಗಿ ಅದು ನಿಲ್ತಿರಲಿಲ್ಲ, ತುಂಬ ಹೊತ್ತು ನಿಲ್ತಿರಲಿಲ್ಲ. ಓಕೆ, ಸೊ ಅದಕ್ಕೆ ಮೇನ್ ಕಾರಣ ನಿಮ್ಮ ಭಯ.
ಸೊ ಫಸ್ಟು ನಿಮ್ಮ ಭಯವನ್ನು ತೆಗೀರಿ, ಅದೆಲ್ಲವೂ ಸಹ ಸರಿ ಹೋಗುತ್ತೆ. ಮೇ ಬಿ ನಿಮಗೆ ಹೆಲ್ತ್ ಇಶ್ಯೂಸ್ ಕೂಡ ಕೆರಿಯರಲ್ಲಿ ಅಥವಾ ನೀವು ಜಾಬಲ್ಲಿ ಅಥವಾ ಏನೋ ಒಂದು ಪ್ರಾಜೆಕ್ಟ್ ವರ್ಕ್ ಮಾಡಬೇಕಾದ್ರೆ ನಿಮಗೆ ಬಂದಿರ್ಬೋದು, ಬಿಸ್ನೆಸ್ ಏನೇ ಇರ್ಬೋದು. ಸೊ ಕೆರಿಯರ್ ವೈಸ್ ಸೊ ನಿಮ್ಮ ಲೈಫಲ್ಲಿ ಏನಾರ ಫರ್ಟಿಲಿಟಿ ಪ್ರಾಬ್ಲಮ್ ಇದ್ದರೆ ಆ ಫರ್ಟಿಲಿಟಿ ಪ್ರಾಬ್ಲಮ್ ಕೂಡ ಹೋಗ್ತಾ ಇದೆ. ಸೊ ಕೆರಿಯರ್ ವಿಚಾರದಲ್ಲಿ ಬಂದಿರೋ ಕಾರಣ ಮೇ ಬಿ ನೀವು ಕೆರಿಯರಲ್ಲಿ ಗ್ರೋತೇ ಇಲ್ಲ ನನಗೆ, ಸೊ ಯಾಕಾದರೂ ನಾನು ಇದನ್ನು ತೊಗೊಂಡೆ ಅಥವಾ ಏನಾರ, ಬಟ್ ಏನೋ ಒಂದು ದಾರಿ ಬರ್ತಾ ಇದೆ. ಸೊ ನೀವು ಏನೋ ಒಂದು ದಾರಿ ಚಾಯ್ಸ್ ಮಾಡಿರ್ಬೋದು, ಬಟ್ ದೇವರು ನಿಮಗೆ ಅಂತ ಒಂದು ಸ್ಪೆಷಲ್ ದಾರಿನ ಇಟ್ಟಿದ್ದಾನೆ. ಆ ಸ್ಪೆಷಲ್ ದಾರಿಯಲ್ಲಿ ನೀವು ನಡೀತೀರಾ ಅನ್ನೋದು ಒಂದು ಮೆಸೇಜ್ ನನಗೆ ಬರ್ತಾ ಇದೆ. ಆ್ಯಂಡ್ ಖಂಡಿತ ನಿಮ್ಮ ಲೈಫಲ್ಲಿ, ನಿಮ್ಮ ಕೆರಿಯರಲ್ಲಿ, ನಿಮ್ಮ ಜಾಬಲ್ಲಿ, ನಿಮ್ಮ ಬಿಸ್ನೆಸ್ಸಲ್ಲಿ ನಿಮಗೆ ತುಂಬ ಪ್ರೀತಿ ತೋರಿಸ್ತಾರೆ. ಆ್ಯಂಡ್ ಮುಂದೊಂದು ದಿನ ನೀವು ತುಂಬ ಎಕ್ಸೈಟ್ಮೆಂಟ್ನ ತೋರಿಸ್ತೀರಾ, ಏನೋ ಒಂದು ಹೊಸದನ್ನು ಶುರು ಮಾಡ್ತೀರಾ, ಏನೋ ಒಂದು ಹೊಸದನ್ನು ಹುಟ್ಟಾಕ್ತೀರಾ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಬ್ಲೆಸ್ಸಿಂಗ್ ನಿಮ್ಮ ಪರ್ಸ್ನಲ್ ಗ್ರೋತ್. ಸೊ ನಿಮ್ಮ ಪರ್ಸ್ನಲ್ ಗ್ರೋತಲ್ಲಿ ನಿಮ್ಮ ಹೆಲ್ತ್ ಚೆನ್ನಾಗಿ ಆಗ್ತಾ ಇದೆ, ಎಲ್ಲವೂ ಒಳ್ಳೆಯದಾಗ್ತಾ ಇದೆ. ಸೊ ಮೇ ಬಿ ಪ್ರಾಬಬಲಿ ಇಷ್ಟು ದಿನ ಕಠಿಣ ಪರಿಸ್ಥಿತಿಗಳಿದ್ವು ಅಥವಾ ತುಂಬ ಜನರ ಜೊತೆ ನಿಮ್ಮ ಆರ್ಗ್ಯುಮೆಂಟ್ಸ್ ನಡೀತಿತ್ತು, ತುಂಬ ಜನ ನಿಮ್ಮನ್ನು ಟಾರ್ಗೆಟ್ ಮಾಡ್ತಾಯಿದ್ರು, ತುಂಬ ಜನ ನಿಮ್ಮನ್ನು ಕೀಳಾಗಿ ನೋಡ್ತಾಯಿದ್ರು, ಅಥವಾ ಏನೋ ಒಂದು ಪ್ರಾಬ್ಲಮ್ಸ್ ತುಂಬಾ ನಡೀತಿತ್ತು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ನಡೀತಿತ್ತು, ಜಗಳಗಳು ನಡೀತಿತ್ತು, ಅಥವಾ ಏನೋ ಒಂದು ಇಂಬ್ಯಾಲೆನ್ಸ್ ಇತ್ತು, ಅದೆಲ್ಲವೂ ಸಹ ಒಳ್ಳೆಯ ರೀತಿಯಲ್ಲಿ ಆಗೋಕ್ಕೆ ಶುರು ಆಗ್ತಾ ಇದೆ. ಫ್ರೂಟ್ಸ್ ಆಫ್ ಯುವರ್ ಹಾರ್ಡ್ ಲೇಬರ್. ನೀವು ಏನೋ ಒಂದು ಒಳ್ಳೆ ಕರ್ಮ ಮಾಡಿದ್ದೀರಾ ಆ್ಯಂಡ್ ಕಷ್ಟಪಟ್ಟಿದ್ದೀರಾ, ಪ್ರಾಬಬಲಿ ಒಂದು ರಿಲೇಷನ್ಶಿಪ್ ಆಗಿರ್ಬೋದು ಅಥವಾ ನಿಮ್ಮ ಪರ್ಸ್ನಲ್ ಲೈಫಲ್ಲಿ ಏನೇ ಮಾಡ್ತಾ ಇರ್ಬೋದು, ನೀವು ತುಂಬ 100% ಶ್ರದ್ಧೆ ಇಟ್ಟು ಅದನ್ನು ಮಾಡಿದ್ದೀರಾ. ಸೊ ಎಲ್ಲೋ ಒಂದು ಕಡೆ ಅದರ ತಕ್ಕ ಪ್ರತಿಫಲ ನಿಮಗೆ ಸಿಗ್ತಾ ಇದೆ. ಸೊ ನಿಮ್ಮ ಫ್ಯೂಚರಲ್ಲಿ ಶ್ಯೂರ್ ಸಕ್ಸಸ್ ಇನ್ ಇಂಟರ್ವ್ಯೂ, ಬೆಟರ್ ಟೈಮ್ಸ್ ಅಹೆಡ್, ನೆಗೆಟಿವಿಟಿ ವಿಲ್ ಬಿ ರಿಮೂವ್ಡ್. ಓಕೆ, ಸೊ ಫ್ಯೂಚರಲ್ಲಿ ಒಂದೇ ಅಲ್ಲ, ಮೇಯಿಂದ ಫ್ಯೂಚರಲ್ಲಿ ಪ್ರಾಬಬಲಿ ನಿಮ್ಮ ಲೈಫಲ್ಲಿ ನೀವೇನಾರ ಇಂಟರ್ವ್ಯೂ ಅಟೆಂಡ್ ಮಾಡೋಕ್ಕೆ ಹೋದರೆ ಅಥವಾ ಏನೇ ಅಟೆಂಡ್ ಮಾಡೋಕ್ಕೆ ಹೋಗಲಿ, ನೀವು ಪ್ರಾಜೆಕ್ಟ್ ಆಗಲಿ, ಬಿಸ್ನೆಸ್ ಆಗಲಿ, ಕೆರಿಯರ್ ಆಗಲಿ, ಸೊ ಅದೆಲ್ಲವೂ ಸಹ ಮುಂದೊಂದು ದಿನ ಒಂದು ಸಕ್ಸಸ್ಫುಲ್ ಒಂದು ಚಾರ್ಟಿಗೆ ನಿಮ್ಮ ಜೀವನ ನಡೆಯುತ್ತೆ. ಆ್ಯಂಡ್ ಇಂಟರ್ವ್ಯೂಸಲ್ಲಿ ಖಂಡಿತ ನಿಮಗೆ ಸಕ್ಸಸ್ ಸಿಗುತ್ತೆ. ಬೆಟರ್ ಟೈಮ್ಸ್ ಅಹೆಡ್, ಖಂಡಿತ ನಿಮ್ಮ ಲೈಫಲ್ಲಿ ಯಾವುದೇ ರೀತಿಯಲ್ಲೂ ಅಡೆತಡೆ ಇಲ್ದಲೆ ಅಥವಾ ಏನೇ ಇಲ್ದಲೆ ತುಂಬ ಈಸಿಯಾಗಿ ಇಷ್ಟು ದಿನ ನಾನು ಇಷ್ಟು ಕಷ್ಟಪಟ್ಟಿದ್ದನ್ನ ಅನ್ನೋಷ್ಟು ಖುಷಿಯ ವಾತಾವರಣ ನಿಮ್ಮ ಲೈಫಲ್ಲಿ ಬರುತ್ತೆ. ಆ್ಯಂಡ್ ನೆಗೆಟಿವಿಟಿ ವಿಲ್ ಬಿ ರಿಮೂವ್ಡ್. ನೆಗೆಟಿವಿಟಿ ಏನೇ ಇರ್ಬೋದು, ನಿಮ್ಮ ಹೆಲ್ತ್ ಇರ್ಬೋದು, ಕೆಟ್ಟ ಟೈಮ್ ಇರ್ಬೋದು, ಕೆಟ್ಟ ಜನ ಇರ್ಬೋದು, ಅಥವಾ ಯಾರೋ ನಿಮ್ಮ ಲೈಫಲ್ಲಿ ಈವಿಲ್ ಆಗಿ ಕೊಟ್ಟಿರ್ಬೋದು, ನಿಮಗೆ ನೆಗೆಟಿವಿಟಿ ಏನೇ ಹಾಕಿರ್ಬೋದು, ನೀವು ಚೆನ್ನಾಗಿರಬಾರ್ದು ಅಂತ ಏನೇ ಮಾಡಿರ್ಬೋದು, ಅದೆಲ್ಲವೂ ಸಹ ದೇವರು ಅದನ್ನು ದೂರ ಮಾಡ್ತಾರೆ. ಸೊ ಶ್ರೀ ವಿಷ್ಣು ನಿಮಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ಆ್ಯಂಡ್ ಖಂಡಿತ ಲಕ್ಷ್ಮಿಯ ಆಶೀರ್ವಾದ ಕೂಡ ಇದೆ. ಓಕೆ, ವಿಷ್ಣು ಹಾಗೂ ಲಕ್ಷ್ಮಿ ಆಶೀರ್ವಾದ ಈ ಪೈಲಿಗಿದೆ. ಸೊ ತಲೆನೇ ಕೆಡ್ಸ್ಕೊಬೇಡಿ. ಓಕೆ, ಸೊ ನೋಡೋಣ ಬ್ಲಾಕೇಜಸ್ ಏನಿದೆ. ಈ ಬ್ಲೆಸ್ಸಿಂಗ್ಸ್ ಬರುತ್ತೆ, ಬಟ್ ಈ ಬ್ಲೆಸ್ಸಿಂಗ್ಸಿಗೆ ಬ್ಲಾಕೇಜಸ್ಸು ಇರುತ್ತೆ. ಆ ಬ್ಲಾಕೇಜಸ್ನ ತೆಗೆದು ಹಾಕಿದ್ರೆ ಈ ಬ್ಲೆಸ್ಸಿಂಗ್ಸ್ ನಿಮಗೆ ಈಸಿಯಾಗಿ ಸಿಗುತ್ತೆ. ಸೊ ನೋಡೋಣ ಕೆರಿಯರಲ್ಲಿ ಬ್ಲಾಕೇಜ್ ಏನಿದೆ. ವಿಘ್ನೇಶ್ವರ, ಏಂಜಲ್ಸ್, ಯೂನಿವರ್ಸ್, ಕೆರಿಯರಲ್ಲಿ ಬ್ಲಾಕೇಜ್ ಏನಿದೆ. ಸೇಕ್ರಲ್ ಚಕ್ರ, ಎಕ್ಸಾಕ್ಟ್ಲಿ. ಸೊ ನನಗೆ ನಿಮ್ಮ ರೀಡಿಂಗ್ ಸ್ಟಾರ್ಟಿಂಗಲ್ಲಿ ಆ್ಯಕ್ಚುಲಿ ನನಗೆ ರೂಟ್ ಚಕ್ರ ಸ್ಟೇಬಲ್ ಇಲ್ಲ ಅಂತ ಬಂತು, ಬಿಕಾಸ್ ರೂಟ್ ಚಕ್ರ ಇಸ್ ಅ ಫೌಂಡೇಶನ್. ಸೊ ರೂಟ್ ಚಕ್ರದಿಂದನೇ ನಿಮಗೆ ಭಯ ಬರೋದು. ಸೊ ಓವರ್ಕಮಿಂಗ್ ಫಿಯರ್, ಸೊ ಅದು ರೂಟ್ ಚಕ್ರದ್ದು ಬರುತ್ತೆ. ಸೊ ಎಲ್ಲೋ ಒಂದು ಕಡೆ ನಿಮ್ಮ ಸೇಕ್ರಲ್ ಚಕ್ರ, ಈವನ್ ಸೇಕ್ರಲ್ ಚಕ್ರನೂ ಅಷ್ಟೇ, ನೀವು ತುಂಬ ಭಯ ಪಡೋದು ಅಥವಾ ಹೆಲ್ತ್ ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ನೀವು ನಿಮ್ಮ ಡಯಟ್ ಆಗಿರ್ಬೋದು ಅಥವಾ ಏನೋ ಒಂದು ಇಂಬ್ಯಾಲೆನ್ಸ್ ಇದೆ. ಸೊ ನಿಮ್ಮ ಸೇಕ್ರಲ್ ಚಕ್ರ ಸ್ಟ್ರಾಂಗ್ ಆಗಬೇಕು ಅಂದರೆ ನೀವು ಸೇಕ್ರಲ್ ಚಕ್ರವಿನ ಸೌಂಡ್ ಏನಿದೆ ಅದನ್ನು ದಿನನಿತ್ಯ ಕೇಳಬೇಕು, ಭಯನ ತೆಗೆದು ಹಾಕಬೇಕು. ಓಕೆ, ಆ್ಯಂಡ್ ಪ್ರಾಬಬಲಿ ಸ್ಟ್ರಾಂಗ್ಲಿ ನಿಮಗೆ ನಿಮ್ಮ ಕೆರಿಯರ್ ಬಗ್ಗೆ, ನಿಮ್ಮ ಬಿಸ್ನೆಸ್ ಬಗ್ಗೆ, ಫ್ಯೂಚರಲ್ಲಿ ಏನಾಗುತ್ತೋ ಅನ್ನೋ ಭಯ ತುಂಬ ಇದೆ, ಜಾಬ್ ಬಗ್ಗೆ ಆಗಿರಲಿ. ಸೊ ಆ ಭಯನ ಫಸ್ಟ್ ತೆಗೆದು ಹಾಕಿ ಎಲ್ಲನೂ ಚೆನ್ನಾಗಾಗುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಓಕೆ, ಸೊ ನೆಕ್ಸ್ಟ್ ನಿಮ್ಮ
ಪರ್ಸ್ನಲ್ ಲೈಫಲ್ಲಿ ಬ್ಲಾಕೇಜಸ್ ಏನಿದೆ ಬ್ಲೆಸ್ಸಿಂಗ್ಸನ್ನು ಬರೋದಕ್ಕೆ? ಬ್ಲಾಕೇಜ್ ಏನಿದೆ? ಮಾಸ್ಟರ್. ನೀವು ಪದೇ ಪದೇ ಮಾಡಿದ ತಪ್ಪೇ ಮಾಡ್ತಾ ಇದ್ದೀರಾ, ಅಥವಾ ನೀವು ಕೊಟ್ಟಿರೋರಿಗೆ ಪದೇ ಪದೇ ಚಾನ್ಸ್ ಕೊಡ್ತಾ ಇದ್ದೀರಾ, ಆಗಿರೋ ಸಿಚುವೇಶನೇ ಆಗ್ತಾ ಇದೆ, ಅಥವಾ ಬೇರೆ ಬೇರೆ ಟೈಪ್ಸೆಲ್ಲ ಆಗ್ತಾ ಇದೆ. ಎಲ್ಲೋ ಒಂದು ಕಡೆ ನಿಮಗೆ ಎಲ್ಲ ಥರದ ನಾಲೆಡ್ಜ್ ಇದ್ದರೂ ಸಹ ನೀವು ಅದನ್ನು ಅಪ್ಲೈ ಮಾಡೋದಿಲ್ಲ. ಯಾಕೆ ಪಾಯಿಂಟ್ ನಂಬರ್ 2? ಸೊ ನೀವು ತುಂಬ ಸ್ಟಕ್ ಆಗಿಬಿಡ್ತೀರಾ. ಎಲ್ಲ ನಾಲೆಡ್ಜ್ ಇರುತ್ತೆ, ಎಲ್ಲ ಗೊತ್ತಿರುತ್ತೆ, ಯಾರಿಗೆ ಏನು ಹೆಲ್ಪ್ ಮಾಡಿದ್ರೆ ಅದಕ್ಕೆ ಏನು ಪ್ರತಿಫಲ ಸಿಗುತ್ತೆ ಅಥವಾ ಏನಾಗುತ್ತೆ ಅನ್ನೋ ಎಲ್ಲ ಡೀಟೇಲ್ ಆಗಿ ನಿಮಗೆ ಗೊತ್ತಿದ್ರೂ ಸಹ ನೀವು ಎಲ್ಲೋ ಒಂದು ಕಡೆ ಆ ಬ್ಲಾಕೇಜಸ್ ಮೇಲೆ ಕೆಲಸನೇ ಮಾಡ್ತಾ ಇಲ್ಲ. ಸೊ ದಯವಿಟ್ಟು ನಿಮ್ಮ ಮನಸ್ಸನ್ನು ಸೇಫ್ ಗಾರ್ಡ್ ಮಾಡ್ಕೊಳ್ಳಿ. ಯಾರಿಗೋಸ್ಕರನೂ ಅದನ್ನು ಹಾಳು ಮಾಡ್ಕೊಬೇಡಿ, ನಿಮ್ಮ ನೆಮ್ಮದಿನ ಹಾಳು ಮಾಡ್ಕೊಬೇಡಿ. ಒಬ್ಬರೇ ಇರೋದು ಯಾವುದೋ ಒಂದು ಶಾಪ ಅಲ್ಲ, ಒಬ್ಬರೇ ಇರೋದು ಒಂದು ಬ್ಲೆಸ್ಸಿಂಗ್ಸ್. ಅದನ್ನು ನಾವು ಬ್ಲೆಸ್ಸಿಂಗ್ಸಿಗೆ ಚೇಂಜ್ ಮಾಡ್ಕೊಬೇಕು. ಸೊ ನೀವು ಒಬ್ಬರೇ ಇರಿ, ಯಾಕಂದರೆ ಯಾರು ನಿಮ್ಮ ಜೊತೆ ಕಷ್ಟದಲ್ಲಿ ನಿಂತಿಲ್ಲ ಅಂದರೆ ಸಕ್ಸಸ್ಸಲ್ಲೂ ನಿಂತ್ಕೊಳ್ಳೋ ಒಂದು ಜಾಗ ಅವರಿಗೆ ಸಿಗೋದಿಲ್ಲ, ಅದಕ್ಕೆ ಅರ್ಹತೆಯೂ ಇಲ್ಲ. ವಿನ್ ಆರ್ ಲೂಸ್. ಸೊ ಮೇ ಬಿ ನೀವು ಭಯ ಇದೆ, ನಿಮಗೆ ಬಹಳ ಭಯ ಇದೆ. ಸೊ ಸ್ಟಾರ್ಟಿಂಗಿಂದ ಈವನ್ ಕೆರಿಯರ್ ಆ್ಯಂಡ್ ಈವನ್ ಪರ್ಸ್ನಲ್ ಲೈಫ್, ವಿನ್ ಆರ್ ಲೂಸ್. ಒಂದು, ನೀವು ಅದರಲ್ಲಿ ಜಯಶಾಲಿ ಆಗಬೇಕು, ಇಲ್ಲ ಅದನ್ನು ಬಿಟ್ಟು ಹಾಕಬೇಕು. ಎರಡರಲ್ಲಿ ಒಂದನ್ನು ನೀವು ಚಾಯ್ಸ್ ಮಾಡಲೇಬೇಕಾಗಿದೆ. ಓಕೆ, ಸೊ ನೀವು ಎರಡನ್ನೂ ಇಟ್ಕೊಂಡು ಮುಂದೆ ನಡೆಯೋಕ್ಕಾಗೋದಿಲ್ಲ. ಸೊ ಭಯ ಬಿಟ್ಟು ಹಾಕಿ. ಸೊ ನಿಮಗೆ ಕ್ಲಾರಿಟಿ ಇದ್ದರೂ ಸಹ ನೀವು ನಿರ್ಧಾರಗಳನ್ನು ನಿಮ್ಮ ಪರ್ಸ್ನಲ್ ಲೈಫಲ್ಲಿ ಮಾಡ್ತಾ ಇಲ್ಲ ಅಂದರೆ ಕಷ್ಟ ಇದೆ. ಓಕೆ, ಸೊ ಬ್ಲಾಕೇಜಸ್ ಫಾರ್ ದ ಫ್ಯೂಚರ್ ಏನಿದೆ? ಸಕ್ಸಸ್ ಆ್ಯಂಡ್ ಗ್ರೋತ್. ಓಕೆ, ಸೊ ನಿಮ್ಮ ಸಕ್ಸಸ್ ಆ್ಯಂಡ್ ಗ್ರೋತ್ ಖಂಡಿತ ನೀವು ಸ್ಟೆಬಿಲೈಸ್ ಆಗ್ತೀರಾ. ನಿಮ್ಮ ಪರ್ಸ್ನಲ್ ಗ್ರೋತಲ್ಲಿ ನಾನು ಹೇಳಿರೋ ಥರ ನಿಮ್ಮ ಹೆಲ್ತ್ ಚೆನ್ನಾಗಾಗುತ್ತೆ, ಎಲ್ಲ ಒಳ್ಳೆಯದಾಗ್ತಾ ಹೋಗುತ್ತೆ. ನಿಮ್ಮ ಕಷ್ಟಕ್ಕೆ ಏನೆಲ್ಲ ಕಷ್ಟಪಟ್ಟಿದ್ದೀರಾ ಅಥವಾ ಪ್ರಾಮಾಣಿಕವಾಗಿದ್ದು ಪ್ರತಿಫಲ ಸಿಗುತ್ತೆ. ಬಟ್ ಏನಾಗ್ತಾ ಇದೆ ಅಂದರೆ ನೀವು ನಿಮ್ಮ ಸಕ್ಸಸ್ ಹಾಗೂ ಗ್ರೋತ್ ನಿಮ್ಮ ತಲೆ ಒಳಗೆ ಹೋಗುತ್ತೆ ಆ್ಯಂಡ್ ಎಲ್ಲೋ ಒಂದು ಕಡೆ ಅದು ನಿಮ್ಮನ್ನು ಇಂಬ್ಯಾಲೆನ್ಸ್ ಮಾಡುತ್ತೆ. ಮೇ ಬಿ ಪ್ರಾಬಬಲಿ ನೀವು ತುಂಬ ಈಸಿಯಾಗಿ ಸಕ್ಸಸ್ಫುಲ್ ಆಗ್ತಾ ಹೋಗ್ತೀರಾ ಆ್ಯಂಡ್ ಪ್ರಾಬಬಲಿ ನೀವು ಆ ಸಕ್ಸಸ್ಸನ್ನು ತುಂಬಾ ಡೀಪಾಗಿ ತೊಗೊತೀರಾ ಆ್ಯಂಡ್ ಇನ್ನು ನನಗೆ ಸಕ್ಸಸ್ ಇದೆ, ಇನ್ನು ನನ್ನನ್ನು ಯಾರೂ ಸೋಲ್ಸೋಕ್ಕಾಗೋದಿಲ್ಲ, ಮೀರಿಸೋಕ್ಕಾಗೋದಿಲ್ಲ ಅಂತ ಒಂದು ಭಾವನೆನ ಇಟ್ಕೊತೀರಾ. ದಯವಿಟ್ಟು ಆ ಥರ ಭಾವನೆ ಇಟ್ಕೊಬೇಡಿ, ಬಿಕಾಸ್ ಅದು ಫ್ಯೂಚರಲ್ಲಿ ಮುಳ್ಳಾಗುತ್ತೆ. ಫ್ಯೂಚರಲ್ಲಿ ನಿಮಗೆ ಸಕ್ಸಸ್ ಸಿಗೋದು ಮುಳ್ಳಾಗುತ್ತೆ, ಅಥವಾ ಗುಡ್ ಟೈಮ್ಸ್ ಬರೋದಕ್ಕೆ ಮುಳ್ಳಾಗುತ್ತೆ, ಅಥವಾ ನಿಮ್ಮ ಲೈಫಲ್ಲಿ ನೆಗೆಟಿವಿಟಿ ಹೋಗೋದಕ್ಕೆ ಮುಳ್ಳಾಗುತ್ತೆ. ನಿಮ್ಮ ಲೈಫಲ್ಲಿ ಏನೇ ಒಳ್ಳೇದಾಗ್ತಾ ಇದ್ರೂ ಅದನ್ನು ಎಲ್ಲರಿಗೂ ಹಂಚ್ಕೊಂಡು ಎಲ್ಲರಿಗೂ ಹೇಳೋ ಅವಶ್ಯಕತೆ ಇಲ್ಲ. ಏನೇ ಒಳ್ಳೆಯದಾಗಲಿ ಅದನ್ನು ನಿಮ್ಮ ಹತ್ರನೇ ಇಟ್ಕೊಳ್ಳಿ ಆ್ಯಂಡ್ ಬೇರೆಯವ್ರಿಗೂ ಸಹ ಒಳ್ಳೆಯದನ್ನು ಮಾಡಿ. ಆ್ಯಂಡ್ ತುಂಬಾ ಸಕ್ಸಸ್ನ ತಲೆಯಲ್ಲಿ ಇಟ್ಕೋಬೇಡಿ, ಬ್ಯಾಲೆನ್ಸ್ಡ್ ಆಗಿರಿ. ತುಂಬ ಕಠಿಣ ಸಮಯಗಳು ಬರಬಹುದು, ಅದನ್ನು ತುಂಬ ಬ್ಯಾಲೆನ್ಸಾಗಿ ತಗೊಳ್ಳಿ. ಬಿಕಾಸ್ ನಾವು ಕಷ್ಟದ ಟೈಮಲ್ಲಿ ಹೇಗೆ ಸಾಫ್ಟಾಗಿರ್ತೀವಿ, ಅದೇ ಒಳ್ಳೆ ಟೈಮಲ್ಲೂ ನಾವು ಹಾಗೇ ಸಾಫ್ಟಾಗಿರಬೇಕು. ನಮ್ಮಲ್ಲಿ ಏನು ಚೇಂಜಸ್ ಕಾಣಬಾರ್ದು. ಯಾಕಂದರೆ ನಮಗೆ ಸಕ್ಸಸ್ ಬಂದಾಗ ಜನ ನಮ್ಮನ್ನು ಬೇರೆ ಥರ ನೋಡ್ತಾರೆ ಆ್ಯಂಡ್ ಬೇರೆ ಥರ ನಮ್ಮನ್ನು ಹಾಳು ಮಾಡೋದಕ್ಕೆ ನೋಡ್ತಾರೆ. ಅವ್ರು ಏನಂತಾರೆ ಅಂದರೆ, ನಾವು ಸಕ್ಸಸ್ಫುಲ್ ಆಗಿದ್ದೀವಿ ಅಂತೇಳಿ ನಾವು ತುಂಬಾ ಸ್ಟ್ರಾಂಗಾಗಿ ಅವರಿಗೆ ಈಗೋ ತೋರಿಸ್ತಾ ಇದ್ದೀವಿ, ಅಥವಾ ನಮಗೆ ತುಂಬ ಈಗೋ ಬಂದ್ಬಿಟ್ಟಿದೆ, ದುಡಿತಾ ಇದ್ದೀವಿ ಅಂತ. ಸೊ ಆ ಥರ ಎಲ್ಲ ಏನೂ ಇರೋದಿಲ್ಲ ನಮ್ಮ ತಲೆಯಲ್ಲಿ, ಅದನ್ನು ನಮ್ಮ ತಲೆಯಲ್ಲಿ ತುಂಬಿಸ್ತಾರೆ. ಸೊ ದಯವಿಟ್ಟು ಹುಷಾರಾಗಿರಿ ಈ ಎನರ್ಜಿಯಿಂದ. ಸೊ ಇದು ಬ್ಲಾಕ್ ಮಾಡಬಹುದು ನಿಮ್ಮ ಫ್ಯೂಚರ್ ಬ್ಲೆಸ್ಸಿಂಗ್ಸಿಗೆ. ಓಕೆ, ಆ್ಯಂಡ್ ತುಂಬ ಸಹಿಸೋ ಅವಶ್ಯಕತೆಯೂ ಇಲ್ಲ. ಯಾವುದನ್ನು ಸಹಿಸೋಕ್ಕಾಗೋದಿಲ್ವೋ ಅದನ್ನು ಬಿಟ್ಟು ಹಾಕಿ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಓಕೆ, ಸೊ ಗೈಡೆನ್ಸ್ ಏನಿದೆ ಕೆರಿಯರಲ್ಲಿ? ಲೀಡ್. ಸೊ ಗೈಡೆನ್ಸ್ ಕೆರಿಯರಲ್ಲಿ ಏನಿದೆ ಅಂದರೆ, ಖಂಡಿತ ನಿಮ್ಮ ಕೆರಿಯರಲ್ಲಿ ನೀವು ಮುಂದೆ ಹೋಗಬೇಕು. ನಿಮ್ಮ ಕೆರಿಯರಿಗೆ ಕಂಟ್ರೋಲಲ್ಲಿ ನೀವು ತೊಗೊಬೇಕು. ನಿಮ್ಮ ಭಯಗಳನ್ನು ನೀವು ದೂರ ಮಾಡ್ಕೊಬೇಕು. ಎಲ್ಲಿವರೆಗೂ ನಿಮ್ಮ ಭಯಗಳನ್ನು ನೀವು ದೂರ ಮಾಡ್ಕೊಳ್ಳೋದಿಲ್ವೋ, ನಿಮಗೋಸ್ಕರ ನೀವು ಸ್ಟ್ಯಾಂಡ್ ತೊಗೊಳ್ಳೋದಿಲ್ವೋ, ನಿಮ್ಮ ಕೆರಿಯರ್ ಆಗಿರ್ಬೋದು, ಜಾಬ್ ಆಗಿರ್ಬೋದು, ಅಥವಾ ಬಿಸ್ನೆಸ್ ಆಗಿರ್ಬೋದು, ಅದು ನಿಲ್ಲೋದಿಲ್ಲ. ಓಕೆ, ಡಿಸಿಷನ್ಸ್ ಇಂಪಾರ್ಟೆಂಟ್ ಇದೆ. ಏನು ಡಿಸಿಷನ್ಸ್ನ ಮಾಡಬೇಕು. ಪರ್ಸ್ನಲ್ ಲೈಫಲ್ಲಿ ಟ್ರೂತ್. ಓಕೆ, ಸೀಕ್ ದ ಟ್ರೂತ್. ಸೊ ಸಾಕಷ್ಟು ವಿನ್ ಆ್ಯಂಡ್ ಲೂಸ್
ಆ್ಯಂಡ್ ಸೀಕ್ ದ ಟ್ರೂತ್. ಇಲ್ಲಿ ಗೈಡೆನ್ಸ್ ಏನು ಹೇಳ್ತಾ ಇದ್ದಾರೆ ಅಂದರೆ, ನಿಮಗೆ ಸತ್ಯ ಗೊತ್ತಾದರೆ ನೀವು ಯಾರನ್ನೋ ಕಳ್ಕೊತೀರಾ ಅನ್ನೋ ಭಯ ನಿಮಗಿದೆ. ಸತ್ಯ ಗೊತ್ತಾಗ್ದಲೇ ಈ ಜೀವನದಲ್ಲಿ ಇದ್ಬಿಡೋಣ ಅಥವಾ ಏನೋ ಒಂದು ಸಿಚುವೇಶನಲ್ಲಿ ಇದ್ಬಿಡೋಣ ಅನ್ನೋದು ನಿಮ್ಮ ಮನಸ್ಸಲ್ಲಿದ್ದರೆ ದಯವಿಟ್ಟು ಅದನ್ನು ತೆಗ್ದುಹಾಕಿ ಸತ್ಯ ಏನಿದೆಯೋ ಅದನ್ನು ಹುಡುಕಿ ಅದಕ್ಕೆ ಸಹಕಾರ ಕೊಡಿ. ಖಂಡಿತ ನಿಮ್ಮ ಪರ್ಸ್ನಲ್ ಲೈಫಲ್ಲಿ ಬ್ಯಾಲೆನ್ಸ್ ಬರುತ್ತೆ. ಓಕೆ, ಸೊ ನೀವು ಯಾವುದೋ ಒಂದು ಮೂಢನಂಬಿಕೆಯಲ್ಲಿ ಇದ್ದೀರಾ ಅಥವಾ ನೀವು ಯಾವುದೋ ಒಂದು ಇಲ್ಯೂಷನಲ್ಲಿದ್ದೀರಾ. ಮೇ ಬಿ ಪ್ರಾಬಬಲಿ ನೀವು ಭಯ ಪಡ್ತಾ ಇದ್ದೀರಾ ಸತ್ಯನ ನೋಡೋದಕ್ಕೆ. ದಯವಿಟ್ಟು ಸತ್ಯನ ನೋಡಿ, ಒಬ್ಬರನ್ನ ಕಳ್ಕೊಬೇಕಾ ಕಳ್ಕೊಳ್ಳಿ, ಯಾಕಂದರೆ ಗೆಲುವು ನಿಮಗೋಸ್ಕರ ಕಾಯ್ತಾ ಇದೆ ಮುಂದೆ. ಓಕೆ, ಸೊ ನಿಮ್ಮ ಫ್ಯೂಚರ್ ಗೈಡೆನ್ಸ್ ಏನಿದೆ, ಲಿಸನ್. ನಿಮ್ಮ ಇಂಟ್ಯೂಷನ್ ಏನು ಹೇಳುತ್ತೋ ಅದನ್ನು ಮಾಡಿ. ನಿಮ್ಮ ಇಂಟ್ಯೂಷನ್ ತುಂಬ ಸ್ಟ್ರಾಂಗ್ ಆಗಿದೆ, ಪಾಯಿಂಟ್ ನಂಬರ್ 2. ಸೊ ನಿಮ್ಮ ಇಂಟ್ಯೂಷನ್ ಮಾತನ್ನು ಕೇಳಿ. ನಿಮ್ಮ ಗೈಡೆನ್ಸ್ ಏನು ನಿಮಗೆ ಸಿಗ್ತಾ ಇದೆಯೋ ಅದ್ರ ಮೇಲೆ ಗಮನ ಕೊಡಿ. ತುಂಬ ಜನ ನಿಮ್ಮನ್ನು ಅವೇರ್ನೆಸ್ ಮೂಡಿಸಿದ್ದಾರೆ, ಅವೇರ್ನೆಸ್ಗೆ ಗಮನ ಕೊಡಿ. ಸೊ ಅದು ಯಾವುದೇ ರೀತಿಯಲ್ಲಿ ಇರ್ಬೋದು, ಒಬ್ಬ ಫ್ರೆಂಡಿಂದ ಅಡ್ವೈಸ್ ಇರ್ಬೋದು, ಟ್ಯಾರೋ ರೀಡಿಂಗ್ಸ್ ತೊಗೊಂಡಿರ್ಬೋದು, ಏನೇ ಇರ್ಬೋದು. ಎಲ್ಲೋ ಒಂದು ಕಡೆ ಅದನ್ನು ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಾ, ಮಾಡಬೇಡಿ. ಅಥವಾ ನಿಮ್ಮ ಮನಸ್ಸಿನ ಮಾತೇ ಇರಬಹುದು. ಸ್ಟ್ರಾಂಗ್ಲಿ ಲಿಸನ್ ಇಟ್ಸ್ ಅ ಹೈ ಪ್ರಿಸ್ಟೆಸ್ ಕಾರ್ಡ್. ಆ್ಯಂಡ್ ಹೈ ಪ್ರಿಸ್ಟೆಸ್ ಕಾರ್ಡ್ ಏನು ಹೇಳುತ್ತೆ, ನಿಮ್ಮ ಇಂಟ್ಯೂಷನ್ ಹೇಳುತ್ತೆ, ನಿಮ್ಮ ಗಟ್ ಫೀಲಿಂಗ್ ಹೇಳುತ್ತೆ. ಸೊ ಖಂಡಿತ ಅದೇನು ಹೇಳುತ್ತೋ ನೋಡಿ, ಬಿಕಾಸ್ ಅದು ಫ್ಯೂಚರಲ್ಲಿ ನಿಮಗೆ ಹೆಲ್ಪ್ ಮಾಡುತ್ತೆ. ಚೇಂಜ್ ಯುವರ್ ಫೋಕಸ್. ಎಕ್ಸಾಕ್ಟ್ಲಿ, ನಿಮ್ಮ ಫೋಕಸ್ ನಿಮ್ಮ ಮೇಲೆ ಇರಲಿ. ನೀವೇನು ಕಳ್ಕೊಂಡಿದ್ದೀರಾ ಅದ್ರ ಮೇಲೆ ಅಲ್ಲ. ನೀವು ಕಳ್ಕೊಂಡಿರೋದಕ್ಕೂ ಒಂದು ಅರ್ಥ ಇದೆ. ಅದನ್ನು ಇವಾಗ ನೀವು ಕಳ್ಕೊಂಡಿರೋದಲ್ಲ. ಕೆಲವೊಂದು ಸತ್ಯಗಳು ಕಹಿಯಾಗಿರುತ್ತೆ, ಕೆಲವೊಂದು ಸತ್ಯಗಳು ನಾವು ನೋಡೋಕ್ಕೆ ಇಷ್ಟಪಡೋದಿಲ್ಲ. ಕೆಲವೊಂದು ಸತ್ಯಗಳು ನಾವು ಬಚ್ಚಿಡ್ತೀವಿ. ಏನಕ್ಕೆ ಅಂದರೆ, ನಮಗೆ ಗೊತ್ತಿದ್ರೂ ಅದನ್ನು ಬಚ್ಚಿಡ್ತೀವಿ. ಏನಕ್ಕೆ ಅಂದರೆ ಯಾರೊಬ್ಬರು ಖುಷಿಯಾಗಿದ್ದಾರೆ ಅಂತ. ಬಟ್ ಅದು ನಾಳೆ ಒಂದಿನ ನಮಗೆ ಕಷ್ಟ ಆಗುತ್ತೆ ಅನ್ನೋದು ನಮಗೆ ಗೊತ್ತಿಲ್ಲ. ಸೊ ದಯವಿಟ್ಟು ನಿಮ್ಮ ಮನಸ್ಸಲ್ಲಿ ಏನು ಒಳಗಿದೆ ಅದನ್ನು ಹೊರಗೆ ತೆಗೀರಿ. ಒಬ್ಬರನ್ನ ನೀವು ನಿಜವಾದ ಪರ್ಸನ್ ಇದೆ, ಅವ್ರನ್ನ ಗೆಲ್ತೀರಾ, ಇಲ್ಲ ಅವ್ರನ್ನ ಕಳ್ಕೊತೀರಾ. ಸೊ ಎರಡರಲ್ಲಿ ಒಂದು ನಿರ್ಧಾರ ಆಗಬೇಕಾಗಿದೆ. ಅದು ನಿಮ್ಮ ಫ್ಯೂಚರ್ಗೂ ಎಫೆಕ್ಟ್ ಆಗುತ್ತೆ. ಸೊ ನಿಮ್ಮ ಫೋಕಸ್ ಅಹಂ ಮೇಲೆ ಬೇಡ. ನಿಮ್ಮ ಫ್ಯೂಚರ್ ಚೆನ್ನಾಗಿರಬೇಕು ಅಂದರೆ ನಿಮ್ಮ ಅಹಮನ್ನು ಕಮ್ಮಿ ಮಾಡ್ಕೊಬೇಕು. ತುಂಬ ಬ್ಯಾಲೆನ್ಸ್ಡ್ ಆಗಿರಬೇಕು. ನೀವು ತುಂಬ ಕಂಟ್ರೋಲಲ್ಲಿರಬೇಕು. ಓಕೆ, ಕ್ರೌನ್ ಚಕ್ರ. ಅಗೇನ್ ಕ್ರೌನ್ ಚಕ್ರ. ಲಿಸನ್, ಗಟ್ ಫೀಲಿಂಗ್ಸ್. ಓ ಮೈ ಗುಡ್ನೆಸ್, ನಿಮ್ಮ ಮ್ಯಾನಿಫೆಸ್ಟೇಷನ್ ಪವರ್ ತುಂಬ ಸ್ಟ್ರಾಂಗ್ ಇದೆ. ಸೊ ನಿಮ್ಮ ಲೈಫಲ್ಲಿ ಸಾಕಷ್ಟು ಸಪರೇಷನ್ಸ್ನ ನೋಡಿರ್ಬೋದು, ಅಥವಾ ಗೊತ್ತಿಲ್ಲದಲೇ ನಿಮ್ಮ ಲೈಫಲ್ಲಿ ಏನೋ ಒಂದು ಬಿರುಗಾಳಿ ಬಂದಿದೆ. ಸಡನ್ನಾಗಿ ಏನೋ ಒಂದು ಚೆನ್ನಾಗಿರೋದು ಕಳ್ಕೊಂಡಿದ್ದೀರಾ, ಸಡನ್ನಾಗಿ ಬಿಸ್ನೆಸ್ ಕಳ್ಕೊಂಡಿದ್ದೀರಾ, ಸಡನ್ನಾಗಿ ಪ್ರೀತಿ ಕಳ್ಕೊಂಡಿದ್ದೀರಾ, ಸಡನ್ನಾಗಿ ಒಳ್ಳೊಳ್ಳೆದನ್ನ ಏನೇನೋ ಕಳ್ಕೊಂಡಿದ್ದೀರಾ. ಬಟ್ ಅದೆಲ್ಲ ನಿಮ್ಮ ಒಳ್ಳೆಯದಕ್ಕೆ, ನೀವು ಅದರಿಂದ ಬೆಳೀಲಿ ಅನ್ನೋದಕ್ಕೆ. ಸೊ ಯಾವುದೂ ಶಾಶ್ವತ ಅಲ್ಲ, ನಾವು ಶಾಶ್ವತ ಅಲ್ಲ. ಸೊ ಹಾಗಾಗಿ ಚೇಂಜಸ್ನ ನಾವೇ ತಗೋಬೇಕು ಆ್ಯಂಡ್ ಮುಂದೆ ನುಗ್ಗಬೇಕು. ಕ್ರೌನ್ ಚಕ್ರ ತುಂಬ ಇಂಪಾರ್ಟೆಂಟ್ ಇದೆ. ಸೇಕ್ರಲ್ ಚಕ್ರ ಆ್ಯಂಡ್ ಕ್ರೌನ್ ಚಕ್ರ ಬ್ಲಾಕ್ಡ್ ಇದೆ. ಸೊ ನಿಮಗೆ ಸೇಕ್ರಲ್ ಚಕ್ರ ಹಾಗೂ ಕ್ರೌನ್ ಚಕ್ರನ ಸ್ಟ್ರಾಂಗ್ ಮಾಡ್ಕೊಳ್ಳಿ. ನಿಮ್ಮ ಗಟ್ ಫೀಲಿಂಗ್ನ ದಯವಿಟ್ಟು, ಇಂಟ್ಯೂಷನ್ನ ದಯವಿಟ್ಟು ಪಕ್ಕಕ್ಕೆ ಇಡಬೇಡಿ. ಏನೋ ಒಂದು ಸಿಚುವೇಶನ್ ಸರಿ ಇಲ್ಲ ಅಂದರೆ ಅದು ಸರಿ ಇಲ್ಲ ಅಂತಲೇ ಅರ್ಥ. ಯಾರೋ ಒಬ್ಬರು ಸರಿ ಇಲ್ಲ ಅಂದರೆ ಅದು ಸರಿ ಇಲ್ಲ ಅಂತಲೇ ಅರ್ಥ. ಏನೋ ಒಂದು ಚೆನ್ನಾಗಾಗುತ್ತೆ ಅಂದರೆ ಚೆನ್ನಾಗಾಗುತ್ತೆ ಅಂತ ಅರ್ಥ. ನನ್ನದು ಮಾಡಬೇಕು ಅಂದರೆ ಮಾಡಬೇಕು, ಅದು ನನಗೆ ಒಳಗದಾಗುತ್ತೆ ಅನ್ನೋದು ಅರ್ಥ. ಸೊ ಪ್ಲೀಸ್ ಫಾಲೋ ಯುವರ್ ಹಾರ್ಟ್. ನಿಮ್ಮ ಮನಸ್ಸು ಏನು ಹೇಳುತ್ತೆ, ನಿಮ್ಮ ಬುದ್ಧಿ ಏನು ಹೇಳುತ್ತೆ, ದಯವಿಟ್ಟು ಅದನ್ನು ಫಾಲೋ ಮಾಡಿ. ಕ್ರೌನ್ ಚಕ್ರ, ಸೇಕ್ರಲ್ ಚಕ್ರ ಸೌಂಡ್ಸ್ನ ದಯವಿಟ್ಟು ಕೇಳಿ ಅನ್ನೋದನ್ನು ಹೇಳ್ತಾ ಇದ್ದಾರೆ.
ರೆಫ್ಯೂಸಿಂಗ್ ಟು ಸಿ, ನೀವೇನೋ ರೆಫ್ಯೂಸ್ ಮಾಡ್ತಾ ಇದ್ದೀರಾ, ಏನನ್ನು ಸತ್ಯ ನೋಡೋಕ್ಕೆ ರೆಫ್ಯೂಸ್ ಮಾಡ್ತಾ ಇದ್ದೀರಾ, ಅಥವಾ ಇದು ಬದಲಾಗಬಾರ್ದು ಅನ್ನೋದು ನಿಮ್ಮ ಮನಸ್ಸಲ್ಲಿದ್ದರೆ ಅದು ಬದಲಾಗಲೇಬೇಕು. ದಯವಿಟ್ಟು ಅದಕ್ಕೆ ದಾರಿ ಮಾಡಿಕೊಡಿ. ಬಿಕಾಸ್ ನಿಮ್ಮ ಫ್ಯೂಚರ್ ತುಂಬ ಚೆನ್ನಾಗಿದೆ, ಸೆಕ್ಯೂರ್ಡ್ ಆಗಿದೆ. ಇದು ನಿಮ್ಮ ಬ್ಲೆಸ್ಸಿಂಗ್ಸ್. ಫೈಲ್ ನಂಬರ್ 2, ಏನೇ ಹೋಗೋದಿದ್ರು ಹೋಗಿಬಿಡಲಿ. ಓಕೆ, ಲೆಟ್ ಗೋ. ಬಿಕಾಸ್ ಏನನ್ನೂ ನೀವು ಬಿಡ್ತಾ ಇಲ್ಲ, ಯು ಆರ್ ರೆಫ್ಯೂಸಿಂಗ್, ನಿರಾಕರಿಸ್ತಾ ಇದ್ದೀರಾ. ಸೊ ನಿರಾಕರಿಸಬೇಡಿ, ಡಿಸಿಷನ್ಸ್ನ ಮಾಡಿ. ಓಕೆ, ನೀವು ತುಂಬ ಸ್ಟಕ್ ಇದ್ದೀರಾ ನಿಮ್ಮ ಕೆರಿಯರಲ್ಲಿ, ನಿಮ್ಮ ಪರ್ಸ್ನಲ್ ಲೈಫಲ್ಲಿ, ಹಾಗಾಗಿ ನಿಮ್ಮ ಫ್ಯೂಚರ್ ಕೂಡ ಎಫೆಕ್ಟ್ ಆಗುತ್ತೆ. ಸೊ ಪ್ಲೀಸ್ ಬಿ ಅವೇರ್. ಓಕೆ, ಸೊ ಫೈಲ್ ನಂಬರ್ 2 ಇದು ನಿಮ್ಮ ರೀಡಿಂಗ್ ಆಗಿತ್ತು. ನಿಮ್ಮ ರೀಡಿಂಗ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ನೆಕ್ಸ್ಟ್ ಟಾಪಿಕ್ನೊಂದಿಗೆ ಮತ್ತೆ ಭೇಟಿ ಆಗೋಣ. ನಿಮಗೆ ಈ ಒಂದು ರೀಡಿಂಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ಸನ್ನು ಒತ್ತಿ. ನೆಕ್ಸ್ಟ್ ಟಾಪಿಕ್ ಮತ್ತೆ ಭೇಟಿಗೋಣ. ನಮಸ್ಕಾರ. ನಮಸ್ತೆ. ಫೈಲ್ ನಂಬರ್ 3, ಯಾರು ಗ್ರೀನ್ ಅವೆಂಚೂರಿಂಗ್ ಫೈಲ್ನ ಚಾಯ್ಸ್ ಮಾಡಿದ್ದೀರಾ? ಸೊ ಇದು ನಿಮ್ಮ ರೀಡಿಂಗಿಗೆ ಸ್ವಾಗತ. ಓಕೆ, ಸೊ ರೀಡಿಂಗ್ ಹೇಗೆ ಬರಲಿ ಹಾಗೆ ತೊಗೊಳ್ಳೋಣ, ಏನೂ ತಲೆಯಲ್ಲಿ ಇಟ್ಕೊಳ್ಳೋದು ಬೇಡ ಅಂತ ನಿಮ್ಮ ಮನಸ್ಸಲ್ಲಿದೆ. ಸೊ ನೋಡೋಣ ನಿಮ್ಮ ರೀಡಿಂಗ್ ಬ್ಲೆಸ್ಸಿಂಗ್ಸ್ ಏನಿದೆ ಮೇ ತಿಂಗಳು. ಸೊ ಫಸ್ಟ್ ನಾವು ಕೆರಿಯರ್ ನೋಡೋಣ. ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ಕೆರಿಯರ್. ಓಕೆ, ಪರ್ಸ್ನಲ್ ಲೈಫ್ ಎಲ್ಲ ಬರುತ್ತೆ. ನಿಮ್ಮ ರಿಲೇಷನ್ಶಿಪ್, ಮ್ಯಾರೇಜ್, ಸಿಂಗಲ್ ಆಗಿರ್ಬೋದು, ನೀವು ಲವ್ವಲ್ಲಿರ್ಬೋದು, ಏನೇ ಇರ್ಬೋದು, ಸಪರೇಷನ್ಲಿರ್ಬೋದು, ಎನಿಥಿಂಗ್ ರಿಗಾರ್ಡಿಂಗ್ ಯುವರ್ ಪರ್ಸ್ನಲ್ ಲೈಫಲ್ಲಿ ಏನೇ ನಡೀತಾ ಇದ್ರು ಅದಕ್ಕೆ ಬ್ಲೆಸ್ಸಿಂಗ್ಸ್ ಏನಿದೆ, ಹಾಗೂ ನಿಮ್ಮ ಫ್ಯೂಚರ್ ಮೇ ಅಲ್ದಲೇ ಫ್ಯೂಚರ್. ಓಕೆ, ಸೊ ಫ್ಯೂಚರ್ ಬ್ಲೆಸ್ಸಿಂಗ್ಸ್ ಏನಿದೆ ನೋಡೋಣ. ನಿಮ್ಮ ಕೆರಿಯರಲ್ಲಿ ಭಯ, ಓವರ್ಕಮಿಂಗ್ ಫಿಯರ್ಸ್, ಫರ್ಟಿಲಿಟಿ, ಪ್ರಾಜೆಕ್ಟ್ ವಿಲ್ ಮೂವ್ ಅಹೆಡ್. ನಿಮ್ಮ ಕೆರಿಯರ್ ಬಗ್ಗೆ ನಿಮಗೆ ಭಯ ಹೋಗುತ್ತೆ, ನಿಮ್ಮ ಜಾಬ್ ಬಗ್ಗೆ ನಿಮಗೆ ಭಯ ಹೋಗುತ್ತೆ, ಎಲ್ಲದರ ಬಗ್ಗೆನೂ ಭಯ ಹೋಗುತ್ತೆ. ಓನ್ಲಿ ಥಿಂಗ್ ಇಸ್ ಆ ಭಯನ ಪಕ್ಕಕ್ಕಿಡಿ ಅಷ್ಟೇ. ನಿಮ್ಮ ಕೆರಿಯರಲ್ಲಿ, ಜಾಬಲ್ಲಿ ಅಥವಾ ಬಿಸ್ನೆಸ್ಸಲ್ಲಿ ಏನೇ ನಡೀದಲೇ ಇರಬಹುದು, ಬಟ್ ಅದು ನಡೆಯೋಕ್ಕೆ ಶುರುವಾಗುತ್ತೆ. ನಿಮ್ಮ ಬಿಸ್ನೆಸ್ ಚೆನ್ನಾಗಾಗೋಕ್ಕೆ ಶುರುವಾಗುತ್ತೆ. ಅಥವಾ ನೀವು ಯಾವುದೋ ಒಂದು ಪ್ರಾಜೆಕ್ಟ್ ನಿಂತಿದೆ, ತುಂಬ ವರ್ಷಗಳಿಂದ ನಿಂತಿದೆ, ಅದು ನಡೀತಾನೆ ಇಲ್ಲ, ತುಂಬ ಜನ ಅದ್ರ ಮೇಲೆ ಹೋಪ್ಸ್ ಕಳ್ಕೊಂಡಿದ್ದೀರಾ ಅಂದರೆ ಖಂಡಿತ ನಿಮ್ಮ ಪ್ರಾಜೆಕ್ಟ್ ಕೂಡ ಮೂವ್ ಆಗುತ್ತೆ. ಓಕೆ, ಸೊ ಇದು ನಿಮ್ಮ ಕೆರಿಯರ್. ಆ್ಯಂಡ್ ನಿಮ್ಮ ಪರ್ಸ್ನಲ್ ಲೈಫಲ್ಲಿ ಓ ಮೈ ಗುಡ್ನೆಸ್, ಟ್ವಿನ್ ಫ್ಲವರ್ಸ್, ಸೊ ಬ್ಯೂಟಿಫುಲ್. ಡಬಲ್ ಹ್ಯಾಪಿನೆಸ್, ಡಬಲ್ ಪ್ರಾಫಿಟ್, ಬೋನಸ್ ಆರ್ ಇನ್ಕ್ರಿಮಿನೆಂಟ್, ಸ್ಟೆಬಿಲಿಟಿ ಇನ್ ಫ್ಯಾಮಿಲಿ, ಫರ್ಟಿಲಿಟಿ. ಸೊ ನಿಮಗೆ ಫರ್ಟಿಲಿಟಿ ಪ್ರಾಬ್ಲಮ್ ಇತ್ತು ಅಂದರೆ, ಅಥವಾ ನಿಮಗೆ ಪೀರಿಯಡ್ಸ್ ಪ್ರಾಬ್ಲಮ್ ಇತ್ತು, ಅಥವಾ ಯಾರೇ ಇರಲಿ, ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು, ಸೊ ನಿಮಗೆ ಫರ್ಟಿಲಿಟಿ ಪ್ರಾಬ್ಲಮ್ಸ್ ಇದ್ದರೆ ಆ ಫರ್ಟಿಲಿಟಿ ಪ್ರಾಬ್ಲಮ್ಸ್ ದೂರ ಆಗ್ತಾ ಇದೆ. ಕನ್ಸೀವ್ ಆಗೋ ಚಾನ್ಸಸ್ ಬಹಳ ಇದೆ ಹೆಣ್ಮಕ್ಳಿಗೆ. ಆ್ಯಂಡ್ ನಿಮ್ಮ ಲೈಫಲ್ಲಿ ಡಬ್ಬಲ್ ಹ್ಯಾಪಿನೆಸ್ ಇದೆ ಆ್ಯಂಡ್ ಡಬ್ಬಲ್ ಪ್ರಾಫಿಟ್ ಇದೆ, ಕ್ಲೇಮ್ ಮಾಡ್ಕೊಳ್ಳಿ. ಆ್ಯಂಡ್ ಬೋನಸ್ಸು ಹಾಗೂ ಇನ್ಕ್ರಿಮಿನೆಂಟ್ ಅಂದರೆ ನಿಮ್ಮ ಫ್ಯಾಮಿಲಿ ಲೈಫಲ್ಲಿ, ನಿಮ್ಮ ಪರ್ಸನಲ್ ಗ್ರೋತಲ್ಲಿ, ನಿಮ್ಮ ಕೆರಿಯರಲ್ಲಿ ಎಲ್ಲ ಥರದಲ್ಲೂ ನೀವು ಲಕ್ಕಿ ಆಗ್ತಾ ಇದ್ದೀರಾ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಆ್ಯಂಡ್ ಸ್ಟೆಬಿಲಿಟಿ ಇನ್ ಫ್ಯಾಮಿಲಿಯಲ್ಲಿ ಇಶ್ಯೂಸ್ ನಡೀತಾ ಇತ್ತು, ಎಲ್ಲರೂ ಜಗಳ ಆಡ್ತಿದ್ರು, ಅಥವಾ ಏನೋ ಒಂದು ನೆಗೆಟಿವಿಟಿ ನಡೀತಿತ್ತು ಅಂದರೆ ಅದೆಲ್ಲ ಕೂಡ ಸಾಲ್ವ್ ಆಗ್ತಾಯಿದೆ ನಿಮ್ಮ ಪರ್ಸ್ನಲ್ ಲೈಫಲ್ಲಿ. ಅಥವಾ ಏನೋ ಒಂದು ತಂದೆ ತಾಯಿ ಇಶ್ಯೂಸ್ ಇರ್ಬೋದು, ಅಕ್ಕ ತಂಗಿಯರ ಇಶ್ಯೂಸ್ ಇರ್ಬೋದು, ಅಣ್ಣ ತಮ್ಮಂದ್ರ ಇಶ್ಯೂಸ್ ಇರ್ಬೋದು, ಏನೇ ಇದ್ರೂ ಅದು ಸಾಲ್ವ್ ಆಗೋದು, ಮಕ್ಕಳದು ಇರ್ಬೋದು. ಸೊ ಏನೇ ಇಶ್ಯೂಸ್ ಪರ್ಸ್ನಲ್ ಲೈಫಲ್ಲಿ ಇದ್ರೂ ಅದು ಸರಿ ಹೋಗ್ತಾ ಇದೆ. ಅದು ಸ್ಟ್ರಾಂಗ್ ಆಗಿ ನಿಮ್ಮ ಲೈಫಲ್ಲಿ ನಿಮ್ಮ ಪರ್ಸನಲ್ ಗ್ರೋತ್ ಒಳ್ಳೆಯದಾಗ್ತಾ ಇದೆ, ಅದು ನಿಲ್ತಾ ಇದೆ, ಸ್ಥಿರವಾಗಿ ಒಳ್ಳೆಯದು ನಿಲ್ತಾ ಇದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಸೊ ಫ್ಯೂಚರಲ್ಲಿ ಓ ಮೈ ಗುಡ್ನೆಸ್, ಶೋರ್ ಸಕ್ಸಸ್ ಇನ್ ಇಂಟರ್ವ್ಯೂ, ಬೆಟರ್ ಟೈಮ್ಸ್ ಅಹೆಡ್, ನೆಗೆಟಿವಿಟಿ ವಿಲ್ ಬಿ ರಿಮೂವ್ಡ್. ಓಕೆ, ಫ್ಯೂಚರಲ್ಲಿ ನಿಮ್ಮ ಲೈಫಲ್ಲಿ ನೀವೇನಾರು ಇಂಟರ್ವ್ಯೂಸ್ ಅಟೆಂಡ್ ಮಾಡೋಕ್ಕೆ ಹೋಗ್ತೀರಾ ಅಂದರೆ ಖಂಡಿತ ನಿಮ್ಮ ಇಂಟರ್ವ್ಯೂ ಸಕ್ಸಸ್ಫುಲ್ಲಾಗಿರುತ್ತೆ. ಬೆಟರ್ ಟೈಮ್ಸ್ ಅಹೆಡ್ ಅಂದರೆ ನೀವೇನೇ ಕಷ್ಟಪಡ್ತಾ ಇದ್ರೂ ನಿಮ್ಮ ಲೈಫಲ್ಲಿ ಆ ಕಷ್ಟ ತುಂಬ ದಿನ ನಡೆಯೋದಿಲ್ಲ. ಆ್ಯಂಡ್ ಏನೇ ನೆಗೆಟಿವಿಟಿ ಇತ್ತು ಅಂದ್ರೂ ಆ ನೆಗೆಟಿವಿಟಿ ಹೋಗುತ್ತೆ. ಯಾರೇ ನೆಗೆಟಿವಿಟಿ ಹಾಕಿರ್ಬೋದು ಅಥವಾ ನೆಗೆಟಿವಿಟಿ ಎಲ್ಲಿಂದನಾರ ಬಂದಿರ್ಬೋದು, ಆ ನೆಗೆಟಿವಿಟಿ ದೂರ ಆಗ್ತಾ ಇದೆ. ದಿಸ್ ಈಸ್ ಯೋರ್ ಬ್ಲೆಸ್ಸಿಂಗ್ಸ್. ಓಕೆ, ಬ್ಲಾಕೇಜಸ್ ಏನಿದೆ ನೋಡಿಬಿಡೋಣ.
ಈ ಬ್ಲೆಸ್ಸಿಂಗ್ಸ್ನ ಬ್ಲಾಕೇಜಸ್ ಏನಿದೆ ಬರೋದಕ್ಕೆ, ಸೊ ಆ ಬ್ಲಾಕೇಜಸ್ನ ನೀವು ರಿಮೂವ್ ಮಾಡಿಕೊಂಡ್ರೆ ಈ ಬ್ಲೆಸ್ಸಿಂಗ್ ನಿಮಗೆ ತುಂಬ ಈಸಿಯಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ. ಓಕೆ, ಸೊ ಕೆರಿಯರ್ ಬ್ಲಾಕೇಜ್, ನ್ಯೂ ವೈಟಾಲಿಟಿ, ನೀವು ರಿಸ್ಕ್ ತೊಗೊಳಕ್ಕೆ ರೆಡಿ ಇಲ್ಲ. ಓಕೆ, ಸೊ ನೀವು ಬೇರೆ ಬೇರೆ ದೃಷ್ಟಿಕೋನದಿಂದ ಲೈಫಲ್ಲಿ ನೋಡ್ತಾ ಇಲ್ಲ. ಓಕೆ, ಒಂದು ಹೊಸ ಹುಮ್ಮಸ್ಸು ಇರಬೇಕು. ಈ ಹಿಂದೆ ಏನೋ ನಾನು ಕಳ್ಕೊಂಡಿದ್ದೀನಿ ಅಥವಾ ಏನೋ ನಾನು ಫೇಲ್ ಆಗಿದ್ದೀನಿ. ಉದಾಹರಣೆಗೆ ಒಂದು ಎಕ್ಸಾಮ್ ಒಂದು ಸತಿ ಬರೆದಿಲ್ಲ, 10 ಸತಿ ಬರೆದಿದ್ದೀನಿ, ಪದೇ ಪದೇ ಫೇಲ್ ಆಗಿದ್ದೀನಿ. ದಯವಿಟ್ಟು ಅದನ್ನು ಮನಸ್ಸಲ್ಲಿ ಇಟ್ಕೊಬೇಡಿ, ಅದನ್ನು ಬದಲಾಯಿಸ್ಕೊಳ್ಳಿ. ನೀವು ಸಾವಿರಾರು ಜಾಬಿಗೆ ಹೋಗಿರ್ಬೋದು ಅಥವಾ ಏನೇ ಮಾಡಿರ್ಬೋದು, ಕಷ್ಟಪಟ್ಟಿರ್ಬೋದು, ಬಿಸ್ನೆಸ್ಸಲ್ಲಿ ಏಳಿಕೆ ಆಗದಲ್ಲೇ ಇರ್ಬೋದು, ಏನೇ ಆಗಿರ್ಬೋದು, ಅದನ್ನು ಪಕ್ಕಕ್ಕೆ ಇಡಿ. ಓಕೆ, ಸೊ ಆ ಭಯನ ಬಿಟ್ಟು ಹಾಕಿ, ಏನೇ ಆದರೂ ಸರಿ ನಾನು ಮುಂದೆ ನುಗ್ತೀನಿ ಅನ್ನೋದನ್ನು ಮನಸ್ಸಲ್ಲಿ ಇಟ್ಕೊಂಡು ಮುಂದೆ ನುಗ್ಗ್ರಿ. ಖಂಡಿತ ನಿಮಗೆ ಈ ಬ್ಲಾಕೇಜಸ್ನಿಂದ ದೂರ ಬಂದರೆ ನಿಮಗೆ ಎಲ್ಲನೂ ಒಳ್ಳೆಯದಾಗತ್ತೆ. ಸೊ ಸೆಕೆಂಡ್, ಪರ್ಸ್ನಲ್ ಗ್ರೋತಿಗೆ ಬ್ಲಾಕೇಜ್ ಏನಿದೆ, ಬ್ಲೆಸ್ಸಿಂಗಿಗೆ ಬ್ಲಾಕೇಜ್ ಏನಿದೆ? ಅಪರ್ಚುನಿಟಿ ಬೆಕಾನ್ಸ್. ನಿಮ್ಮ ಲೈಫಲ್ಲಿ ಸಾಕಷ್ಟು ಅಪರ್ಚುನಿಟೀಸ್ ಬರ್ತಾ ಇದೆ, ಬಟ್ ನೀವು ಅದನ್ನು ನೋಡ್ತಾ ಇಲ್ಲ. ನಿಮ್ಮ ಪರ್ಸ್ನಲ್ ಲೈಫಲ್ಲಿ ಅದು ಏನೇ ಇರ್ಬೋದು, ಯಾವುದೇ ರೀತಿ ಪರ್ಸ್ನಲ್ ಚಾಲೆಂಜಸ್ ಇರಬಹುದು ನಿಮ್ಮ ಲೈಫಲ್ಲಿ. ತುಂಬ ಜನ ನಿಮ್ಮ ಲೈಫಲ್ಲಿ ಅವರ ಒಂದು ಮಾತಿನಿಂದ ಅಥವಾ ಅವರ ಒಂದು ಸಿಚುವೇಶನಲ್ಲಿ ನಿಮ್ಮನ್ನು ಕೂಡಿಟ್ಕೊಂಡಿದ್ದಾರೆ ಆ್ಯಂಡ್ ನೀವು ಅದರಲ್ಲೇ ಇದ್ದೀರಾ, ಅವರ ಕೈದಿಯಾಗಿದ್ದೀರಾ. ಸೊ ದಯವಿಟ್ಟು ಅದರಿಂದ ಹೊರಗೆ ಬನ್ನಿ. ನಿಮ್ಮ ಪರ್ಸ್ನಲ್ ಗ್ರೋತ್ ಇದೆ, ನಿಮ್ಮ ಪರ್ಸ್ನಲ್ ಲೈಫ್ ಇದೆ, ನಿಮಗೆ ನೆವರ್ ಎಂಡಿಂಗ್ ಹ್ಯಾಪಿನೆಸ್ ಇದೆ, ಒಳ್ಳೆ ಫ್ಯೂಚರ್ ಇದೆ, ಫ್ಯಾಮಿಲಿ ಇದೆ, ಎಲ್ಲ ಇದೆ. ಸೊ ಯಾರಿಗೋಸ್ಕರನೋ ಏನಿಗೋಸ್ಕರನೋ ನೀವು ದಯವಿಟ್ಟು ತಲೆ ಕೆಡಿಸ್ಕೊಬೇಡಿ. ಡೋಂಟ್ ವೆಯ್ಟ್ ಫಾರ್ ಎನಿಬಡಿ. ಪೈಲ್ ನಂಬರ್ 3. ನಿಮಗೆ ಕನ್ಫ್ಯೂಷನ್ಸ್ ಇದ್ದರೆ ಪ್ಲೀಸ್ ರೀಡಿಂಗ್ ತಗೊಳ್ಳಿ. ಓಕೆ, ನೆಕ್ಸ್ಟ್, ಫ್ಯೂಚರಲ್ಲಿ ಬ್ಲಾಕೇಜಸ್ ಏನಿದೆ, ಫ್ಯೂಚರ್ ಬ್ಲೆಸ್ಸಿಂಗ್ಸ್ ಆ್ಯಂಡ್ ಬ್ಲಾಕೇಜಸ್ ಏನಿದೆ? ರೀಚ್ ಔಟ್. ಓ ಮೈ ಗುಡ್ನೆಸ್, ರೀಚ್ ಔಟ್. ನಿಮ್ಮ ನೋವನ್ನು ನೀವೇ ಇದು ಮಾಡ್ಕೊತೀರ, ಅದನ್ನು ಹೀಲು ಮಾಡ್ಕೊಡೋದಿಲ್ಲ ನೀವು. ಸೊ ನೀವು ಹೀಲಿಂಗ್ನಾಗ ತೊಗೊಬೇಕಾಗತ್ತೆ. ರೀಚ್ ಔಟ್ ಆಗಿ, ಅದು ಫಿಸಿಕಲ್ ಹೀಲಿಂಗ್ ಆಗಿರ್ಬೋದು, ಮೆಂಟಲ್ ಹೀಲಿಂಗ್ ಆಗಿರ್ಬೋದು, ಸ್ಪಿರಿಚುವಲ್ ಹೀಲಿಂಗ್ ಆಗಿರಬಹುದು. ಸೊ ರೀಚ್ ಔಟ್ ಮಾಡಿ. ಯಾರ್ದಾರ ಹೆಲ್ಪ್ ಬೇಕು ಅಂದರೆ ಖಂಡಿತ ಹೆಲ್ಪನ್ನು ತಗೊಳ್ಳಿ. ನಾವೊಬ್ಬರೇ ಅದನ್ನು ಸರಿ ಮಾಡ್ಕೊತೀವಿ ಅಂದರೆ ಕಷ್ಟ ಇದೆ. ಸೀಕ್ ದ ಟ್ರೂತ್. ಸತ್ಯನ ತಿಳ್ಕೊಳ್ಳಿ. ಸತ್ಯನ ತಿಳ್ಕೊಂಡಲೇ ನಿಮ್ಮನ್ನು ನೀವೇ ನೋವು ಮಾಡ್ತಾ ಇದ್ದೀರಾ, ನೋವು ಕೊಟ್ಕೊತಾ ಇದ್ದೀರಾ. ಆ್ಯಂಡ್ ಯಾರೋ ಏನೋ ನೋವು ಕೊಟ್ಟು ಹೋಗಿದ್ದಾರೆ ಅಥವಾ ಏನೋ ಒಂದು ನೋವಾಗಿದೆ ಅಂದರೆ ಅದಕ್ಕೆ ನೀವೇ ಕಾರಣ ಅಲ್ಲ. ಅದಕ್ಕೆ ಬೇರೆ ಬೇರೆ ಸತ್ಯಗಳಿರುತ್ತೆ. ಆ ಸತ್ಯನ ತಿಳ್ಕೊಳ್ಳಿ. ಬಿಕಾಸ್ ಅದು ನಿಮ್ಮ ಫ್ಯೂಚರ್ ಬ್ಲೆಸ್ಸಿಂಗ್ಸ್ನ ಬ್ಲಾಕ್ ಮಾಡ್ತಾ ಇದೆ. ಡಿಟ್ಯಾಚ್ ಏನು ಹೇಳ್ತಾ ಇದೆ ಅಂದರೆ, ನಾನು ಹೇಳಿರೋ ಥರ ನೀವು ಯಾರ್ದೋ ವಿಚಾರಗಳಲ್ಲಿ ಅಥವಾ ಯಾರಿಗೂ ಏನೋ ಡಿಸ್ಟರ್ಬ್ ಆಗಿಬಿಡುತ್ತೆ ಅಥವಾ ಏನೋ ಆಗಿಬಿಡುತ್ತೆ ಅಥವಾ ನನ್ನ ಮೌಲ್ಯಗಳು ಆ ಥರ ಇಲ್ಲ, ಆ ಮೌಲ್ಯಗಳನ್ನು ನೀವು ತುಂಬ ಜೋಪಾನ ಮಾಡಿಟ್ಕೊಂಡಿದ್ದೀರಾ. ಸೊ ಆ ಮೌಲ್ಯಗಳು ಆ ಪರ್ಸನಲ್ ಲೈಫಲ್ಲಿ ವರ್ಕ್ ಆಗ್ತಾ ಇಲ್ಲ ಅಂದರೆ ಅದು ನಿಮ್ಮ ಲೈಫಲ್ಲಿ ಹೇಗೆ ವರ್ಕ್ ಆಗುತ್ತೆ? ಫೈಲ್ ನಂಬರ್ 3. ಸೊ ನೀವೇ ನಿಮ್ಮನ್ನು ಬಿಡುಗಡೆ ಮಾಡ್ಕೊಬೇಕಾಗಿದೆ, ಡಿಟ್ಯಾಚ್ ಮಾಡ್ಕೋಬೇಕಾಗಿದೆ. ಓಕೆ, ಸೊ ನಿಮಗೆ ನೀವೇ ನ್ಯಾಯ ಕೊಟ್ಕೊಳ್ಳಿ. ಬಿಕಾಸ್ ನಿಮ್ಮ ಫ್ಯೂಚರ್ ತುಂಬ ಚೆನ್ನಾಗಿದೆ. ನೀವೇ ನೆಗೆಟಿವಿಟಿಯಲ್ಲಿದ್ದರೆ ಯಾರೂ ಸಹ ನಿಮ್ಮನ್ನು ಹೊರಗೆ ತೆಗಿಯೋಕ್ಕೆ ಸಾಧ್ಯ ಇಲ್ಲ. ಫಸ್ಟ್ ನೀವು ಆ ನೆಗೆಟಿವಿಟಿಯಿಂದ ಹೊರಗೆ ಬನ್ನಿ, ಆಮೇಲೆ ದೇವರು ನಿಮ್ಮನ್ನು ತೆಗಿತಾರೆ. ಬಿಲೀವ್ ಆ್ಯಂಡ್ ಸಕ್ಸೀಡ್. ನಿಮ್ಮ ಮೇಲೆ ಭರವಸೆ ಕಮ್ಮಿ ಇದೆ ನಿಮಗೆ, ಬೇರೆಯವರ ಮೇಲೆ, ಇತರರ ಮೇಲೆ ಅಥವಾ ಇತರರ ಏನು ಹೇಳ್ತಾರೋ ಅದ್ರ ಮೇಲೆ ಭರವಸೆ ಬಹಳ ಇದೆ ನಿಮಗೆ. ಸೊ ದೀಸ್ ಆರ್ ಆಲ್ ಯುವರ್ ಬ್ಲಾಕೇಜಸ್. ನಿಮ್ಮನ್ನು ನೀವು ಯಾವಾಗ ನಂಬ್ತೀರಾ, ಮುಂದೆ ನುಗ್ತೀರಾ, ನಿಮ್ಮ ಕೆರಿಯರಲ್ಲೂ ಚೆನ್ನಾಗಿರ್ತೀರಾ,
ನಿಮ್ಮ ಭಯಗಳನ್ನು ಯಾವಾಗ ನೀವು ನುಂಗಿ ಹಾಕ್ತೀರಾ ಅಥವಾ ಹೊರಗೆ ಹಾಕ್ತೀರಾ, ನೀವು ಚೆನ್ನಾಗಿರ್ತೀರಾ. ಈವನ್ ನಿಮ್ಮ ಪರ್ಸ್ನಲ್ ಲೈಫಲ್ಲೂ ತುಂಬ ಜನ ನಿಮ್ಮನ್ನು ಕಂಟ್ರೋಲ್ ಮಾಡ್ತಾ ಇದ್ದಾರೆ, ಅದನ್ನು ಹೊರಗೆ ಹಾಕಿ. ನಿಮ್ಮ ಫ್ಯೂಚರ್ ಕೂಡ ನೀವು ಬ್ಲಾಕೇಜಸ್ನ ರಿಮೂವ್ ಮಾಡಬೇಕಾಗಿದೆ. ಅದು ಈಗ ನೀವು ಅದನ್ನು ರಿಮೂವ್ ಮಾಡಿದ್ರೆ ಮಾತ್ರ ನಿಮ್ಮ ಫ್ಯೂಚರ್ ಬ್ಲೆಸ್ಸಿಂಗ್ಸ್ ನಿಮಗೋಸ್ಕರ ಕಾಯ್ತಾ ಇದೆ. ಸೊ ಸಾಕಷ್ಟು ವಿಚಾರಗಳಿದೆ, ಅದನ್ನು ನೀವು ನೋಡ್ತಾ ಇಲ್ಲ. ನೋಡಿ, ಸತ್ಯ ನೋವು ಕೊಡಬಹುದು, ಆದರೆ ಒಂದು ದಾರಿ ತೋರಿಸುತ್ತೆ. ನಿರ್ಧಾರಗಳನ್ನು ಮಾಡೋದಕ್ಕೆ ನಮಗೆ ಶಕ್ತಿ ಕೊಡುತ್ತೆ. ಓಕೆ, 4 ತುಂಬ ಇದೆ ನಿಮ್ಮ ಲೈಫ್, ನಿಮ್ಮ ರೀಡಿಂಗಲ್ಲಿ. ನೀವು ತುಂಬ ಜಾಸ್ತಿ 4 ನೋಡ್ತಾ ಇರ್ಬೋದು, 6 ನೋಡ್ತಾ ಇರ್ಬೋದು, 3 ನೋಡ್ತಾ ಇರ್ಬೋದು, 1s ನೋಡ್ತಾ ಇರ್ಬೋದು, ಈವನ್ 9s ಕೂಡ, 2s ಕೂಡ ನೋಡ್ತಾ ಇರ್ಬೋದು. ಸೊ ಇದೆಲ್ಲ ನಿಮಗೇನು ಹೇಳ್ತಾ ಇದೆ ಅಂದರೆ, ಈಗ ನೀವು ಆ್ಯಕ್ಟ್ ಮಾಡಿಲ್ಲ ಅಂದರೆ ಮುಂದೆ ನಿಮ್ಮ ಬ್ಲೆಸ್ಸಿಂಗ್ಸ್ ಬ್ಲಾಕ್ ಆಗುತ್ತೆ, ಅಥವಾ ಈಗೂ ಕೂಡ ನಿಮ್ಮ ಬ್ಲೆಸ್ಸಿಂಗ್ಸ್ ಬ್ಲಾಕ್ ಆಗ್ಬೋದು ನಿಮ್ಮ ಪರ್ಸ್ನಲ್ ಲೈಫ್ ಅಥವಾ ನಿಮ್ಮ ಪ್ರೊಫೆಷ್ನಲ್ ಲೈಫಲ್ಲೂ ಕೂಡ, ಸೊ ನಿಮ್ಮ ಕೆರಿಯರಲ್ಲೂ ಕೂಡ. ಸೊ ಡ್ರೀಮ್ಸ್ ಆರ್ ಕಮಿಂಗ್ ಟ್ರೂ, ಸ್ಪ್ರೆಡ್ ಯೋರ್ ವಿಂಗ್ಸ್, ಭಯ ಪಡಬೇಡಿ. ಓಕೆ, ಪೈಲ್ ನಂಬರ್ 3 ನೀವು ಓಪನ್ ಅಪ್ಪೇ ಆಗ್ತಾ ಇಲ್ಲ. ಓಕೆ, ಸೊ ಇಲ್ಲಿ 3 ಬಂತು, ಇಲ್ಲಿ 4 ಬಂತು. ನೀವು ಓಪನ್ ಅಪ್ ಆಗಿಲ್ಲ ಅಂದರೆ ಕಷ್ಟ ಇದೆ. ನೀವೇ ರಿಸೀವ್ ಮಾಡ್ಕೊಬೇಕು. ಯು ನೋ ವಾಟ್, ಯುವರ್ ಹ್ಯಾಂಡ್ಸ್ ಆರ್ ವೆರಿ ಬ್ಲೆಸ್ಡ್. ನಿಮ್ಮ ಕೈಗಳು ತುಂಬ ಬ್ಲೆಸ್ಡ್ ಇದೆ. ಓಕೆ, ಸೊ ನಿಮ್ಮ ಕೈಯಲ್ಲಿ ಹೀಲಿಂಗ್ಸ್ ಇದೆ. ಸೊ ನಿಮ್ಮ ಕೈಗಳಿಗೆ ಹೀಲಿಂಗ್ಸ್ ನೀವೇ ಕೊಡಬೇಕು. ನೀವಿಲ್ಲಿ ನೋಡೋದಾದರೆ ನಿಮ್ಮ ಕೈಗಳೇ ಜಾಸ್ತಿ ಇದೆ ಈ ರೀಡಿಂಗಲ್ಲಿ. ಇಫ್ ಯು ಹ್ಯಾವ್ ಟು ಸಿ, ಕೈಗಳು ಬಹಳ ಇದೆ. ಎಲ್ಲವೂ ನಿಮ್ಮ ಕೈಯಲ್ಲಿದೆ. ನಿಮ್ಮ ಲೈಫಲ್ಲಿ ಎಲ್ಲ ಡ್ರೀಮ್ಸು ಟ್ರೂ ಆಗೋದಿದೆ. ಕೈಗಳನ್ನು ಬಿಚ್ಚಿ ನಿಮ್ಮ ಬ್ಲೆಸ್ಸಿಂಗ್ಸ್ನ ತಗೊಳ್ಳಿ. ಈ ಬ್ಲಾಕೇಜಸ್ನ ತೆಗೆದು ಹಾಕಿ. ಈವನ್ ನೆಗೆಟಿವಿಗೂ ಕೈಗಳಿದೆ. ಓಕೆ, ಆ್ಯಂಡ್ ಇದೆಲ್ಲ ಕಷ್ಟ ನಿಮಗೆ ಏನಕ್ಕೆ ಆಗ್ತಾ ಇದೆ ಅಂದರೆ, ನೀವು ಹೊರಗಿನ ಪ್ರಪಂಚದಲ್ಲೂ ಇರಬೇಕಾಗತ್ತೆ, ಬೇರೆಯವ್ರ ಹೆಲ್ಪು ತಗೋಬೇಕಾಗತ್ತೆ. ನಮಗಿವಾಗ ಹುಷಾರಿಲ್ಲ ಅಂದರೆ ನಾವು ಡಾಕ್ಟ್ರನ್ನ ಹುಡ್ಕೊಂಡು ಹೋಗ್ತೀವಿ. ನಾವು ಅದನ್ನು ಸರಿ ಮಾಡೋಕ್ಕಾಗೋದಿಲ್ಲ. ನಮ್ಮ ಮನೇಲಿ ಏನಾರ ಯಂತ್ರಗಳು ಕೆಟ್ಟೋಯ್ತು ಅಂದರೆ ಅದಕ್ಕೂ ಕೂಡ ನಾವು ಯಂತ್ರನ ಸರಿ ಮಾಡಿಸ್ಕೊಳ್ಳೋದಕ್ಕೆ ಒಬ್ಬರನ್ನ ಹುಡ್ಕೊಂಡು ಹೋಗ್ತೀವಿ. ಸೊ ಎಲೆಕ್ಟ್ರಿಷಿಯನ್ಸ್ನ ಹುಡ್ಕೊಂಡು ಹೋಗ್ತೀವಿ. ಸೊ ಅದನ್ನು ನಾವು ಸರಿ ಮಾಡೋದಕ್ಕೆ ಆಗೋದಿಲ್ಲ. ಓಕೆ, ಸೊ ಎಲ್ಲದಕ್ಕೂ ಹೆಲ್ಪ್ ತೊಗೋಬೇಕಂತಿಲ್ಲ. ಕೆಲವೊಂದಕ್ಕಷ್ಟೇ ನಾವು ತೊಗೋಬೇಕಾಗತ್ತೆ. ಆ್ಯಂಡ್ ಅದು ಇಂಪಾರ್ಟೆಂಟು ಇರುತ್ತೆ. ನೀವೇ ನಿಮ್ಮ ಬ್ಲೆಸ್ಸಿಂಗ್ಸ್ನ ಬ್ಲಾಕ್ ಮಾಡಬೇಡಿ. ಬಿಕಾಸ್ ನಿಮ್ಮ ಡ್ರೀಮ್ಸ್ ಎಲ್ಲವೂ ಸಹ ಫುಲ್ಫಿಲ್ ಆಗುತ್ತೆ. ಅದನ್ನು ನೋಡಿ. ಸ್ಪ್ರೆಡ್ ಯೋರ್ ವಿಂಗ್ಸ್ ಅಂದರೆ ನೀವು ಹಾರಕ್ಕೆ ರೆಡಿ ಇದ್ದರೆ ಖಂಡಿತ ನಿಮಗೆ ದೇವರು ನಿಂತಿದ್ದಾರೆ ಅಲ್ಲಿ ಕಾಪಾಡೋದಕ್ಕೆ. ಅದಕ್ಕೆ ನೀವೇನಾಗಬೇಕು, ಓಪನ್ ಅಪ್ ಆಗಬೇಕು. ಟ್ರಸ್ಟ್ ಮಾಡಿ ಯೂನಿವರ್ಸ್ ನಿಮ್ಮ ಜೊತೆ ಇದೆ. ಆ್ಯಂಡ್ 0 ಇಸ್ ಅ ಕಾರ್ಡ್ ಆಫ್ ಅ ಫೂಲ್. ಟ್ರಸ್ಟ್ ಮಾಡಿ. ನೀವು ಟ್ರಸ್ಟ್ ಮಾಡಿ ಮುಂದೆ ನುಗ್ಗಿದ್ರೆ ಖಂಡಿತ ದೇವರು ನಿಮ್ಮನ್ನು ಕಾಪಾಡ್ತಾರೆ. ಕೆಲವೊಂದಿಂದ ನೀವು ಡಿಟ್ಯಾಚ್ ಆಗಬೇಕಾಗಿದೆ, ದಯವಿಟ್ಟು ಡಿಟ್ಯಾಚ್ ಆಗಿ. ಮಾಸ್ಟರ್, ನಿಮ್ಮ ಲೈಫಿನ ನೀವೇ ಮಾಸ್ಟರ್. ಓಕೆ, ತುಂಬ ಜನ ನಿಮ್ಮನ್ನು ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಸೊ ನೀವೇನೇ ನ್ಯಾಯಬದ್ಧವಾಗಿ ಮಾಡೋಕ್ಕೆ ಹೋದ್ರೂ ಅದನ್ನು ಡೌಟ್ ಪಡ್ತಾರೆ. ಸೊ ನೆಕ್ಸ್ಟ್ ನೀವು ಡೌಟ್ ಪಡ್ತೀರಾ. ನಿಮ್ಮನ್ನು ಪಡಬೇಡಿ. ಕ್ಲಾರಿಟಿ ತಗೊಳ್ಳಿ. ಕ್ಲಾರಿಟಿ ತಗೊಂಡ್ಮೇಲೆ ಹಿಂದೆ ತಿರುಗಿ ನೋಡಬೇಡಿ. ನೀವು ಯಾರ್ದೋ ಲೈಫಲ್ಲಿ ಬಂದಿಯಾಗಿದ್ದೀರಾ, ಅದರಿಂದ ಹೊರಗೆ ಬನ್ನಿ. ಬೇರೆ ದಾರಿಗಳಿದೆ, ಬೇರೆ ದಾರಿ ಹುಡುಕಿ. ಎಸ್, ಸೀಕ್ ಗೈಡೆನ್ಸ್ ತಗೊಳ್ಳಿ. ಮೂವ್.
ಮುಂದೆ ನುಗ್ಗಬೇಕಾಗಿದೆ ನೀವು. ಫೈಲ್ ನಂಬರ್ 3 ಸ್ಟ್ರಾಂಗ್ ಆಗಿ. ಫೋರ್ಸ್ ಎನರ್ಜಿ ತುಂಬ ಇದೆ. ಆ್ಯಂಡ್ 444 ಜಾಸ್ತಿ ನೋಡ್ತಾ ಇರ್ಬೋದು ನೀವು. ಐ ಥಿಂಕ್ ನೀವು ರೈಟ್ ಪಾತಲ್ಲಿ ಇದ್ದೀರಾ ಆ್ಯಂಡ್ ನೀವು ಡೌಟ್ ಪಡ್ತಾ ಇದ್ದೀರಾ. ಪಡಬೇಡಿ. ಓಕೆ, ಸೊ ಫೈಲ್ ನಂಬರ್ 3 ಇದು ನಿಮ್ಮ ರೀಡಿಂಗ್ ಆಗಿತ್ತು. ನಿಮ್ಮ ರೀಡಿಂಗ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ಟಾಪಿಕ್ ಒಂದಿಗೆ ಮತ್ತೆ ಭೇಟಿ ಆಗೋಣ. ಅಲ್ಲಿಯವರೆಗೂ ನಮಸ್ತೆ.